ಭಾಗವಹಿಸಿ ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ವೀಕ್ಷಕರು ದೂರವಾಣಿ ಕರೆಯನ್ನು ಮಾಡುವ ಮೂಲಕ ನೇರವಾಗಿ ಅತಿಥಿಗಳೊಂದಿಗೆ ಮಾತನಾಡಬಹುದು, ಅವರನ್ನು ಪ್ರಶ್ನಿಸಬಹುದು, ಅವರೊಂದಿಗೆ ಸಂವಾದವನ್ನು ಕೂಡ ನಡೆಸಬಹುದು. ಇವತ್ತಿನ ನಮ್ಮ ಅತಿಥಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥವರು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ. ಯಾಕೆ ಅಂತಂದರೆ ಸಮಾಜದೊಳಗೆ ಸಾಕಷ್ಟು ಅವಘಡಗಳು ಸಂಭವಿಸುತ್ತೆ. ಆದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸೇಫ್ಟಿ ಅಂತ ನಾವೇನು ಹೇಳ್ತೇವೆ, ಆ ಸೇಫ್ಟಿಯನ್ನು ನಾವು ಅನುಸರಿಸೋಲ್ಲ, ದೊಡ್ಡವರು ಕೂಡ ಅದನ್ನು ಅನುಸರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿರೋದಿಲ್ಲ. ಅಂಥ ಸಂದರ್ಭಗಳಿಗೆ ಈ ಸೇಫ್ಟಿಯ ಅಗತ್ಯತೆ ಏನು, ಅವಶ್ಯಕತೆ ಇದೆಯೇ ಎನ್ನುವಂಥ ವಿವರವನ್ನು ಕೊಡೋದಕ್ಕೋಸ್ಕರವಾಗಿ ಖಾಸಗಿ ಕಂಪ್ನಿಯಲ್ಲಿ ಸೇಫ್ಟಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಶೇಷಾದ್ರಿ ಶೇಖರ್ ಅವರು ನಮ್ಮ ಜೊತೆಲಿದ್ದಾರೆ. ಅವರನ್ನು ಸ್ವಾಗತಿಸೋಣ. ಶೇಷಾದ್ರಿ ಶೇಖರ್ ಅವರಿಗೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ ಸರ್. ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ಈ ಸೇಫ್ಟಿ ಮ್ಯಾನೇಜರು ಅಂತಕ್ಕಂಥದ್ದು ಅಂಥೇಳಿ ಅಂತ ಬಹುತೇಕವಾಗಿ ನಾವು ನಮ್ಮ ಮನೆಗಳಲ್ಲಿ ಸೇಫ್ಟಿ ಮ್ಯಾನೇಜರ್ ಅಂತಂದರೆ ನಮ್ಮ ಶ್ರೀಮತಿಯವರೇ ಸೇಫ್ಟಿ ಮ್ಯಾನೇಜರ್ ಅನ್ನೋದನ್ನ ನಾವು ತಿಳ್ಕೊಂಬಿಡ್ತೀವಿ. ಆದರೆ ಈ ಸೇಫ್ಟಿ ಮ್ಯಾನೇಜರ್ ಅಂತಕ್ಕಂಥ ಹುದ್ದೆ ಏನದು, ಅದಕ್ಕೆ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ಬೇಕಾ? ಯಾಕಂದರೆ ಎಲ್ಲ ಕಡೆ ಸೇಫ್ಟಿ ಮ್ಯಾನೇಜರ್ಗಳು ಬೇಕು ಅಂತ ಒಂದು ಕೇಳಲ್ಪಡ್ತೇವೆ. ಈ ಕಂಪ್ನಿಗಳಲ್ಲಿ ಸೇಫ್ಟಿ ಮ್ಯಾನೇಜರ್ ಅಂತ ಇರ್ತಾರೆ ಅಂತೇಳಿ ಅಂತ. ಮುಖ್ಯವಾಗಿ ಸೇಫ್ಟಿ ಮ್ಯಾನೇಜರ್ ಅಂದರೆ ಏನು, ಆ ಸೇಫ್ಟಿ ಮ್ಯಾನೇಜರ್ ಆಗೋದಕ್ಕೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳೇನು ಅನ್ನೋಂಥದ್ದನ್ನು ಮೊದಲು ವಿವರಿಸಿ ಸರ್. ಈಗ ಕಾರ್ಖಾನೆಗಳಲ್ಲಿ ಬಹಳಷ್ಟು ಅಪಘಾತಗಳು ಸಂಭವಿಸ್ತಾ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಹಳ ಯಂತ್ರಗಳಿರುತ್ತೆ, ಎಷ್ಟೋ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಆಗ ಕಾರ್ಮಿಕರು ಅಪಘಾತಕ್ಕೆ ತುತ್ತಾಗೋ ಸಾಧ್ಯತೆಗಳಿರುತ್ತೆ. ಸೊ ಅವರಿಗೆ ಸುರಕ್ಷತೆ ಬಗ್ಗೆ ತಿಳುವಳಿಕೆ ನೀಡೋದಕ್ಕೆ ಒಬ್ಬ ವ್ಯಕ್ತಿ ಅಗತ್ಯತೆ ಇರುತ್ತೆ. ಸೊ ಅದಕ್ಕೆ ಕಾಯ್ದೆ ಅಂತಿದೆ. ಎಲ್ಲ ಫ್ಯಾಕ್ಟ್ರಿಗಳು ಒಂದು ಕಾಯ್ದೆ ಅಡಿ ಕೆಲಸ ಮಾಡಬೇಕಾಗತ್ತೆ. ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948 ಅಂತ ಇದೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಫ್ಯಾಕ್ಟ್ರಿ ರೂಲ್ಸ್ 1969 ಅಂತ ಇದೆ. ಅಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ಎಂಥ ಕಾರ್ಖಾನೆಯಲ್ಲಿ ಅಂದರೆ ಯಾವ ಕಾರ್ಖಾನೆಯಲ್ಲಿ 1000 ಕಾರ್ಮಿಕರಿಗಿಂತ ಹೆಚ್ಚಿಗೆ ಜನ ಇರ್ತಾರೆ ಅಂಥ ಕಡೆ ಒಬ್ಬ ಸೇಫ್ಟಿ ಆಫೀಸರ್ ಅಂತ ಇರಬೇಕು. ಅವನಿಗೆ ಡಿಗ್ರಿ ಆರ್ ಡಿಪ್ಲೊಮೊ ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಕೆಮಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು. ಜೊತೆಗೆ 8 ವರ್ಷಗಳ ಕಾಲ ಕಡೆ ಪಕ್ಷ ಸೂಪರ್ವೈಸರ್ ಕ್ಯಾಟಗರಿನಲ್ಲಿ ಕೆಲಸ ಮಾಡತಕ್ಕಂಥ ಅನುಭವ ಇರಬೇಕು. ಇದಲ್ಲದೆ ಒಂದು ವಿಶೇಷವಾದ ಒಂದು ಕೋರ್ಸ್ ಇದೆ, ಡಿಪ್ಲೊಮೊ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿ ಅಂತ. ಅದು ಎಲ್ಲ ಕಡೆ ಇಲ್ಲ. ಸೆಂಟ್ರಲ್ ಲೇಬರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಬಾಂಬೆನಲ್ಲಿದೆ. ಅದು ಬಿಟ್ಟು 3 ರೀಜನಲ್ ಲೇಬರ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳಿ ಚೆನ್ನೈನಲ್ಲಿ, ಕಾನ್ಪುರಲ್ಲಿ ಮತ್ತು ಕಲ್ಕತ್ತಾದಲ್ಲಿದೆ. ಇದು 1 ವರ್ಷದ ಕೋರ್ಸು. ಅದನ್ನು ಮಾಡಿದವರು ಬೇರೆ ಕಡೆ ಬೇರೆ ಬೇರೆ ಕೋರ್ಸುಗಳಿದೆ, ಆದರೆ ಇದನ್ನು ಅಧಿಕೃತವಾದ ಸಂಸ್ಥೆ ಅಂತ ಡಿಕ್ಲೇರ್ ಮಾಡಿ, ಅದು ಬಿಟ್ಟು ಕೆಲವು ರಾಜ್ಯಗಳಲ್ಲಿ, ಕರ್ನಾಟಕ ರಾಜ್ಯವೂ ಸಹಿತ 1, 2 ಸೇಫ್ಟಿ ಸಂಸ್ಥೆಗಳಿದೆ. ಅಲ್ಲಿ ಯಾರು 1 ವರ್ಷದ ಕೋರ್ಸ್ ಮಾಡ್ಕೊಂಡು ಬಂದಿರ್ತಾರೆ ಅವ್ರನ್ನ ಸೇಫ್ಟಿ ಆಫೀಸ್ ಅಂತ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಕಾಯ್ದೆಯಲ್ಲಿ ಹೇಳುತ್ತೆ. ಹಾಗಾಗಿ ಅವರು ಆ ಕೋರ್ಸ್ ಮುಗಿಸ್ಕೊಂಬಂದಂಥವ್ರು ಸೇಫ್ಟಿ ಮ್ಯಾನೇಜರೇ ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅಂತ. ಸರ್, ಮತ್ತೆ ಇನ್ನಷ್ಟು ವಿವರ ತೆಗೆದುಕೊಳ್ತಾನೆ. ಯಾಕಂದರೆ ಈಗಾಗಲೇ ನೋಡಿ, ಇನ್ನು ಸೇಫ್ಟಿ ಅಂದ ತಕ್ಷಣ ಅಲ್ಲಿ ದೂರವಾಣಿ ಬರ್ತಕ್ಕಂಥ ಪ್ರಯತ್ನ ಆಗೋಯ್ತು. ಆ ದೂರವಾಣಿಗಳು ಈಗಾಗಲೇ ಆರಂಭವಾಗಿದೆ. ಹಾಗಾಗಿ ಆ ದೂರವಾಣಿ ಕರೆಯನ್ನು ಸ್ವೀಕರಿಸಿ ನಂತರ ನಮ್ಮ ಮಾತನ್ನು ಮುಂದುವರಿಸೋಣಂತೆ. ಹಲೋ 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 ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಸರ್, ನನ್ನ ಹೆಸರು ಬಾಲರಾಜ್ ಅಂತ. ಬಾಲರಾಜು ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ಇಲ್ಲಿ ಭಾಷ್ ಆಡುಗೋಡಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಆಡುಗೋಡಿಯಿಂದ. ಬಾಲರಾಜು ಅವರೇ, ಸೇಫ್ಟಿ ಮ್ಯಾನೇಜರ್ ಅವರು ಇದ್ದಾರೆ ನಮ್ಮ ಹತ್ರ. ಹೌದು ಸರ್, ನಮ್ಮ ಶೇಷಾದ್ರಿ ಶೇಖರ್ ಅವರಿಗೆ ನಮಸ್ಕಾರ. ಶೇಷಾದ್ರಿ ಶೇಖರ್, ನಮಸ್ಕಾರ. ನಮಸ್ಕಾರ ಬಾಲರಾಜ್. ನಾನು ಭಾಷ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಕಾರ್ಯಕ್ರಮ ನೋಡ್ತಾ ಇರೋ ಬಹಳ ಸಂತೋಷ ಆಯ್ತು. ಹೇಳಿ ಬಾಲರಾಜ್ ಅವರೇ. ಏನ್ ತುಂಬಾ ಸಂತೋಷ ಆಯ್ತು ನೋಡಿ. ಈ ನೀವು ಹೇಳ್ತಾ ಇರೋದೆಲ್ಲ ಈ ಕಾರ್ಖಾನೆ ಸಂಬಂಧಪಟ್ಟಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಈ ರೋಡ್ ಸೇಫ್ಟಿ ಏನಾದ್ರೂ ನೀವು ಒಂದು ಒಳ್ಳೆ ಸಜೆಷನ್, ಯಾಕಂದ್ರೆ ಇತ್ತೀಚೆಗೆ ಅಪಘಾತಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಈ ರೀತಿ ಏನಾದ್ರೂ ಒಂದು ರೋಡ್ ಸೇಫ್ಟಿ ಬಗ್ಗೆ ಸ್ವಲ್ಪ, ಮತ್ತೆ ಮಹಿಳೆಯರಿಗೆ ಕಿಚನ್ ನಲ್ಲಿ ಸೇಫ್ಟಿ, ಆ ಬಗ್ಗೆ ಸ್ವಲ್ಪ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಯಾಕಂದ್ರೆ ನೀವು ನಿಮ್ ಜೊತೆಲಿ ನಾವು ಕೆಲಸ ಮಾಡಿದೀವಿ. ನೀವು ಲೇಬರ್ ಆಗಿ ಒಂದು ಇದು ಲೇಬರ್ಗೆ ಏನೇನ್ ಬೇಕು ಕಾರ್ಖಾನೆಯಲ್ಲಿ ಮಾಡಿದೀರಾ, ಅದನ್ನೆಲ್ಲ ನಾವು ಅನುಭವಿಸಿದೀವಿ, ತಿಳ್ಕೊಂಡಿದೀವಿ. ಆದ್ರೆ ನಾನು ವೈಯಕ್ತಿಕವಾಗಿ ಏನ್ ಕೇಳ್ತಾ ಇದೀನಿ ಅಂದ್ರೆ, ಈ ರೋಡ್ ಸೇಫ್ಟಿ ಸಿಕ್ಕಾಬಿಡೆ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತೆ. ಒಂದು ನಿಮಾನ್ಸ್ಗೆ ನೀವು ಕೇಳ್ತಾ ಇರ್ತೀರಾ, ಪೇಪರ್ ನಲ್ಲಿ ಓದ್ತಾ ಇರ್ತೀರಾ. ಇದು ಒಂದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ತಿಳುವಳಿಕೆ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಖಂಡಿತ ಹೇಳ್ತೀನಿ. ಈಗ ನಿಮ್ಗೂ ನಿಮ್ಮ ಪರಿಚಯ ಇವ್ರು ಮಾಡ್ಕೊಡ್ಬೇಕಂತ ಆಸೆ ಆಯ್ತು. ಈ ಬಾಲರಾಜ್ ಅಂತ ಹೇಳಿ ಇವರು ವಾಲಂಟಿಯರ್. ಯಾರಿಗಾದ್ರು ಬ್ಲಡ್ ಬೇಕು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಎಂಪ್ಲಾಯೀಸ್ ನಲ್ಲಿ ಸೇರಿಸ್ಬಿಟ್ಟು ಯಾವ ಹಾಸ್ಪಿಟಲ್ ಬೇಕೋ ಅಲ್ಲಿಗೆ ಬ್ಲಡ್ಗೆ ವ್ಯವಸ್ಥೆ ಮಾಡ್ತಕ್ಕಂಥ ಒಳ್ಳೆ ಅವರು ಸಮಾಜ ಸೇವಕರು ಬಾಲರಾಜ್ ಅವರು. ಈಗ ಬಾಲರಾಜ್ ಅವ್ರ ವಿವರ ಕೊಡಕ್ ಮುಂಚೆ ನಾನು ನಿಮ್ಗೊಂದ್ಸಲ ಅಭಿನಂದಿಸ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಏನು ರಕ್ತದಾನಿಗಳ ಸಂಖ್ಯೆ ಅತಿ ಹೆಚ್ಚಿದ್ರು ಕೂಡ ಅಗತ್ಯವಾಗಿ ಬೇಕಾದಂಥ ಅವಶ್ಯಕತೆ ಬೇಕಾದ ಸಂದರ್ಭ ರಕ್ತದಾನಿಗಳು ಸಿಗೋದು ತುಂಬಾ ಕಷ್ಟ ಇದೆ. ನಾವು ಕೂಡ ನೋಡ್ತಾ ಇರ್ತೀವಿ, ಕೂಡ ನಾನು ಕೂಡ ರಕ್ತದಾನಿ, ಅನೇಕ ನಮ್ಮ ದೂರವಾಣಿ ಕರೆಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಬಹಳ ಸಂತೋಷ ಸಂಗತಿ. ಹಾಗೆ ತಾವು ಒಂದು ಮನವಿ ಅಂದ್ರೆ ತಮ್ಮ ದೂರವಾಣಿ ಸಂಖ್ಯೆನ ತಾವು ಹೇಳಿದ್ರೆ ಬಹಳ ಒಳ್ಳೇದಾಗತ್ತೆ. ಯಾಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದ್ರ
ಅಯ್ಯೋ ಏನ್ ಸರ್ 9901 ಹಾಂ 9901 ಹಾಂ ಸರ್ 437 ಅಂತ ಸರ್. 437 ಹೌದು ಸರ್. ಓಕೆ ಸರ್. ವೀಕ್ಷಕರೇ ದಯಮಾಡಿ ಈ ದೂರವಾಣಿ ಸಂಖ್ಯೆಯನ್ನು ತಾವು ಬರೆದಿಟ್ಕೊಳ್ಳಿ, ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿರಿ, ದಾಖಲಿಸ್ಕೊಳ್ಳಿ. ಯಾಕೆಂದ್ರೆ ಯಾರಿಗಾದ್ರೂ ತುರ್ತಾಗಿ ರಕ್ತ ಬೇಕು ಅಂತ ಹೇಳಿದಾಗ ಬಾಲರಾಜು ಅವರು ಸಂಪರ್ಕ ಮಾಡಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾರೆ. ಬಾಲರಾಜು ಅವರಿಗೆ ಈ ಸೇವೆ ನಿರಂತರವಾಗಿರಲಿ ಅಂತ ಹೇಳ್ತೇನೆ ಸರ್. ಅವರೇ ಕೇಳಿದಂತಹ ಪ್ರಶ್ನೆ, ಈ ಸೇಫ್ಟಿ ಕಾರ್ಖಾನೆಗಳಲ್ಲಿ ಸೇಫ್ಟಿ ಸಾಕಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೋ ನಡೆಯಲ್ವೋ, ಅವಘಡ ಸಂಭವಿಸುತ್ತೋ, ಅದು ಒಂದು ಕಡೆಗೆ. ಪ್ರಮುಖವಾಗಿ ದಿನನಿತ್ಯ ಜೀವನದೊಳಗೆ ರಸ್ತೆ ಅಪಘಾತಗಳು, ರಸ್ತೆ ಸೇಫ್ಟಿ ಇಲ್ಲ, ಮನೆಯೊಳಗೆ LPG ಸೇಫ್ಟಿ ಇಲ್ಲ, ಈ ಕುರಿತಂತೆ ವಿವರವನ್ನು ಕೊಡಿ ಅಂತ ಬಾಲರಾಜು ಅವರು ಕೇಳ್ತಾ ಇದ್ದಾರೆ. ಅದು ಜನಕ್ಕೂ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಖಂಡಿತ ಅದ್ರ ಬಗ್ಗೆ ಒಂದಿಷ್ಟು ವಿವರ. ಈಗ ರಸ್ತೆ ಬಗ್ಗೆ ಹೇಳ್ಬೇಕಂದ್ರೆ ಅದಕ್ಕೆ ಒಂದು ಕಾಯ್ದೆ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಮೋಟಾರ್ ವೆಹಿಕಲ್ ಸೇಫ್ಟಿ ಆ್ಯಕ್ಟ್ ರೂಲ್ಸ್ ಎಲ್ಲ ಇದೆ. ಅದ್ರ ಪ್ರಕಾರ ಎಲ್ಲ ಫಾಲೋ ಮಾಡ್ಕೊಂಡ್ರೆ ಖಂಡಿತ ಅಪಘಾತಗಳು ತಪ್ಪತ್ತೆ. ಯಾಕೆ ಅಪಘಾತಗಳಾಗತ್ತೆ ಅದನ್ನು ಫಾಲೋ ಮಾಡಲ್ಲ. ಉದಾಹರಣೆಗೆ ಬೆಸ್ಟ್ ಎಕ್ಸಾಂಪಲ್ ಹೆಲ್ಮೆಟ್ಟು. ಬಹಳ ಜನ ಹೆಲ್ಮೆಟ್ ಹಾಕೋದೇ ಇಲ್ಲ, ಪೊಲೀಸ್ಗೋಸ್ಕರ ಹಾಕ್ತಾರೆ. ಪೊಲೀಸ್ಗೋಸ್ಕರ ಅಲ್ಲ ನಮ್ಮ ತಲೆ ಇರೋದು. ಏನು ಮಾಡ್ತಾರೆ, ಜನರಲ್ಲಾಗಿ ಹೆಲ್ಮೆಟ್ನ ಕೈಲಿ ಹಿಡ್ಕೋತಾರೆ, ಮೊಬೈಲ್ ಮಾತಾಡ್ಕೊಂಡು ರೈಡ್ ಮಾಡ್ತಾ ಇರ್ತಾರೆ. ಪೊಲೀಸ್ ಕಂಡು ಕೂಡಲೇ ಒಂದು ನಿಮಿಷ ಇರಪ್ಪ, ಆ ಕಳ್ಳನ ಮಗ ಪೊಲೀಸ್ ಇದ್ದಾನೆ ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಅವನಿಗೋಸ್ಕರ ಹೆಲ್ಮೆಟ್ ಹಾಕ್ಕೊಂಡು ಮತ್ತೆ ಮುಂದುವರಿತಾರೆ. ಅವ್ನು ಹೋದ ತಕ್ಷಣ ಆ ಬಡ್ಡಿ ಮಗ ಹೋದ ಮಾತಾಡಮ್ಮ ಅಂಥೇಳಿ. ನಮಗೆ ಅದ್ರ ಬಗ್ಗೆ ಒಂದು ಜ್ಞಾನ ಇರಬೇಕು. ಹೆಲ್ಮೆಟ್ನ ಅವಶ್ಯಕತೆ ಏನು. ಎಷ್ಟೋ ಆಕ್ಸಿಡೆಂಟ್ಸ್ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಹೆಲ್ಮೆಟ್ ಹಾಕಿದ್ರಿಂದ ಬಹಳ ಅಪಘಾತಗಳು ಕಡಿಮೆ ಆಗಿದೆ ಅಂತ ಪ್ರೂವ್ ಆಗಿದೆ. ಆದರೂ ಭಾಳ ಜನ ಹೆಲ್ಮೆಟ್ ಹಾಕಲ್ಲ. ಯಾಕೆ? ಕೂದಲು ಉದುರೋಗೋದು ಸಾರ್ ಅಂತ ಪ್ರಶ್ನೆ ಹೇಳ್ತಾರೆ, ಅಥವಾ ನನಗೆ ಮದುವೆ ಆಗಲ್ಲ ಸರ್, ನಮಗೆ ಹೆಣ್ಣು ಕೊಡಲ್ಲ ಸರ್ ಅನ್ನೋ ಈ ಸಿಲ್ಲಿ ಕಾರಣಗಳು ಹೇಳ್ತಾರೆ. ಅದನ್ನು ನಾವು ಒಪ್ಪೋದಿಲ್ಲ. ಎಷ್ಟೊತ್ತು ನೀವು ವೆಹಿಕಲ್ ರೈಡ್ ಮಾಡ್ತೀರಾ, ಹಬ್ಬ ಬಂದು ಅರ್ಧ ಗಂಟೆ 1 ಅವರ್ ಮಾಡ್ಬೋದಾ? ಅಷ್ಟರಲ್ಲಿ ಕೂದಲು ಉದುರೋಗ್ಬಿಡುತ್ತಾ? ಖಂಡಿತ ಆ ಕಾರಣ ಅಲ್ಲ. ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ. ಅದು ISI ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಹೆಲ್ಮೆಟ್ ಹಾಕ್ಕೊಳ್ಳಿ, ಚಿನ್ ಗಾರ್ಡ್ ಹಾಕ್ಕೊಳ್ಳಿ, ಡ್ರೈವ್ ಮಾಡಿ. ಅದೇ ರೀತಿ ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಕಂಪಲ್ಸರಿ ಹೇಳಿದ್ರು ಭಾಳ ಜನ ಹಾಕೊಳ್ಳಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ, ಸಿಗ್ನಲ್ ರೀಚ್ ಆದಾಗ ಸೀಟ್ ಬೆಲ್ಟ್ನ ಪೊಲೀಸ್ ತೋರ್ಸೋಕೆ ಕೈಯಲ್ಲಿ ಹಿಂಗೆ ಇಟ್ಕೊಂಡಿರ್ತಾರೆ, ಸಿಗ್ನಲ್ ಕ್ರಾಸ್ ಆಗಿದ ತಕ್ಷಣ ಬಿಟ್ಬಿಡ್ತಾರೆ. ಆ ಸೀಟ್ ಬೆಲ್ಟ್ ಅವ್ರಿಗೇನೋ ಒಂದು ಹರ್ಡಲ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಹರ್ಡಲ್ಸ್ ಅಲ್ಲ. ಎಷ್ಟೋ ಕೇಸ್ಗಳಲ್ಲಿ ಸೀಟ್ ಬೆಲ್ಟ್ ಇರೋದ್ರಿಂದ ಮೇಜರ್ ಅಪಘಾತ ಅವಾಯ್ಡ್ ಆಗಿದೆ. ನಾನೊಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಿ ಜಯನಗರದಲ್ಲಿ ನೋಡಿದೆ, ಅಲ್ಲಿ ಟೀ ಶರ್ಟ್ಸ್ ಮಾಡ್ತಾಯಿದ್ರು. ಆ ಟೀ ಶರ್ಟ್ ಮೇಲೆ ಸೀಟ್ ಬೆಲ್ಟ್ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ, ಸ್ಕ್ರೀನ್ ಪ್ರಿಂಟಿಂಗ್. ಸೊ ಅದನ್ನು ಹಾಕೊಂಡು ಓಡಿಸ್ತಾ ಇದ್ದಾರೆ. ಪೊಲೀಸು ಸೀಟ್ ಬೆಲ್ಟ್ ಹಾಕೊಂಡು ಅಂದ್ಬಿಟ್ಟು ಸೆಲ್ಯೂಟ್ ಹೊಡೆದು ಕಳಿಸ್ತಾನೆ. ನಿಮ್ಗೆ ಖುಷಿ ನೋಡಿ, ಯಾವ ಪೊಲೀಸ್ ಹಿಂಗೆ ಮೋಸ ಮಾಡ್ತೆ ಅಂತ. ನೀವು ಯಾರಿಗೆ ಮೋಸ ಮಾಡಿದ್ರಿ? ನಿಮಗೆ ನೀವೇ ಮೋಸ ಮಾಡ್ಕೊಂಡ್ರಿ. ಸೀಟ್ ಬೆಲ್ಟ್ ಇಸ್ ಫಾರ್ ಯುವರ್ ಸೇಫ್ಟಿ ಅನ್ನೋ ಧ್ಯಾನ ಇಟ್ಕೊಂಡ್ರೆ ಖಂಡಿತ ಅಪಘಾತಗಳು ಆಗೋದಿಲ್ಲ. ನೆಕ್ಸ್ಟ್ ಹೇಳಬೇಕಾದ್ರೆ ರೋಡು, ರಸ್ತೆ ಕಂಡೀಷನ್ ಮಾತ್ರ ಬಹಳ ಅಧ್ವಾನವಾಗಿದೆ. ಖಂಡಿತ ಅದು ಗೊತ್ತಿರೋದೆ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಸರ್ಕಾರ ಅದನ್ನು ಕಣ್ ತೆರೆದು ನೋಡಿ, ಆ ಡಾಂಬರ್ಗಳು ಹಾಕೋದಾಗಲಿ, ಪಾಟ್ ಹೋಲ್ಸ್ನ ತೆಗೆಯೋದಾಗಲಿ, ಎಕ್ಸ್ಕವೇಷನ್ ಮಾಡಿಬಿಟ್ಟಿರ್ತಾರೆ, ಒಂದು ಬ್ಯಾರಿಕೇಷನ್ ಹಾಕಿರೋದಿಲ್ಲ, ಕಾಷನ್ ಬೋರ್ಡ್ ಇರೋದಿಲ್ಲ. ಇದನ್ನು ಎಲ್ಲರೂ ಅದನ್ನು ಗಮನಿಸಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, BBMP ಅವರಾಗಲಿ ಅದನ್ನು ಗಮನ ಹರಿಸಿ ಅದನ್ನು ಅವಾಯ್ಡ್ ಮಾಡೋದ್ರಿಂದ ಬಹಳ ಅಪಘಾತಗಳನ್ನ ಕಡಿಮೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಸರ್. ಸರ್, LPG ಬಗ್ಗೆ ಕೇಳೋದಕ್ಕೆ ಮುಂಚೆ ಮತ್ತೆ ದೂರವಾಣಿ ಕಾಯ್ತಾ ಇದೆ. ಬಹುಶಃ ಈ ಸೇಫ್ಟಿ ಅಂದರೆ ಎಲ್ಲರೂ ಈಗ ಸೇಫ್ಟಿ ಬಗ್ಗೆ ಎಚ್ಚೆತ್ಕೋತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ದೂರವಾಣಿಯನ್ನು ಸ್ವೀಕರಿಸಿ ಮತ್ತೆ ಸೇಫ್ಟಿ ಬಗ್ಗೆ ಮುಂದುವರೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ದೀಪ್ತಿ ಸಂಕೃತ್ ಅಂತ. ಎಲ್ಲಿಂದ ಮಾತಾಡ್ತಿದ್ದೀರಿ ದೀಪ್ತಿ ಅವರು? ಟಾಟಾ ಸೆಲ್ಫಾರ್ಮ್. ಏನು ಮಾಡ್ತಾ ಇದ್ದೀರಿ ಮೇಡಮ್? ನಾವು ಸೆಕೆಂಡ್ PU ಓದ್ತಾ ಇದ್ದೀವಿ. ಸೆಕೆಂಡ್ PU ಓದ್ತಾ ಇದ್ದೀರಿ. ಓಕೆ. ಇಲ್ಲಿ ಸೇಫ್ಟಿ ಮ್ಯಾನೇಜರ್ ಅವರು ಇದ್ದಾರೆ, ಶೇಷಾದ್ರಿ ಶೇಖರ್ ಅವರು. ಗೊತ್ತಾಯ್ತು, ಮಾತಾಡಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ ಅಂತ? ಅದೇ ಇವಾಗ ಇದು ಮನೇಲಿ ಏನಾದ್ರೂ ಎಲೆಕ್ಟ್ರಿಕ್ ಶಾಕ್ ಅಥವಾ ಏನಾದ್ರೂ ಆಗತ್ತೆ, ಮನೇಲಿ ಏನಾದ್ರೂ ತೊಂದರೆ ಆಗ್ತಾನೆ ಇರತ್ತೆ, ಅವಾಗ ಏನ್ ಮೆಜರ್ಸ್ ತಗೋಬಹುದು? ಮೊದಲನೇದಾಗಿ ಎಲೆಕ್ಟ್ರಿಕಲ್ ಶಾಕ್ ಆಗದೆ ಇರೋ ನೋಡ್ಕೋಬೇಕು ಫಸ್ಟು. ಎಲೆಕ್ಟ್ರಿಕಲ್ ಶಾಕ್ ಅನ್ನೋದು ಪೋಸ್ಟ್ ಮಾರ್ಟಮ್. ಎಲೆಕ್ಟ್ರಿಕಲ್ ಶಾಕೇ ಹೊಡಿದಿರೋ ಹಾಗೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಅಷ್ಟೇ ಮೇಲೆ ಎಲೆಕ್ಟ್ರಿಕಲ್ ಶಾಕ್ ಆದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಎಲ್ಲ ಮನೆಗಳಲ್ಲೂ ಅರ್ಥಿಂಗ್, ಗ್ರೌಂಡಿಂಗ್ ಅಂತ ಹೇಳ್ತೀವಿ, ಅದು ಪರ್ಫೆಕ್ಟಾಗಿರಬೇಕು. ಯಾವಾಗ ಮನೆಯಲ್ಲಿ ಅರ್ಥಿಂಗ್ ಸರಿ ಇಲ್ಲ, ಶಾಕ್ ಹೊಡೆಯುತ್ತೆ. ನೀವು ಅದನ್ನು ಕೇರ್ಲೆಸ್ ಮಾಡಬಾರ್ದು. ಲೈಟಾಗಿ ಸ್ಟಾರ್ಟಿಂಗ್ನಲ್ಲಿ ಜುಮು ಜುಮು ಅಂತ ಶಾಕ್ ಹೊಡೆಯುತ್ತೆ, ಏನೋ ಮೈಲ್ಡ್ ಆಗಿರ್ಬೋದು ಅಂತ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಯಾವಾಗ ಜುಮು ಅಂತ ಶಾಕ್ ಹೊಡಿತು, ಏನೋ ತಪ್ಪಿದೆ ಇದರಲ್ಲಿ, ಎಲ್ಲೋ ಅರ್ತ್ ಲೀಕ್ ಅಂತ ಹೇಳ್ತಾರೆ, ನಿಮಗೆ ಅರ್ಥವಾಗುತ್ತಲ್ಲ ಗೊತ್ತಿಲ್ಲ, ಅರ್ತ್ ಲೀಕೇಜ್ ಅಂತ ಹೇಳ್ತಾರೆ. ಎಲ್ಲೋ ಕೇಬಲ್ ಕಟ್ಟಾಗಿರ್ಬೋದು, ಗೋಡೆಗೆ ಮಳೆ ಹೊಡೆದಾಗ ಕೇಬಲ್ ಕಟ್ಟಾಗಿ ಮೆಟಲ್ಗೆ ಕಾಂಟ್ಯಾಕ್ಟ್ ಆಗಿ ಅರ್ತ್ ಲೀಕ್ ಆಗ್ತಾ ಇರ್ಬೋದು. ಅದು ಅರ್ಥಿಂಗ್ ಮಾಡಿಲ್ಲದೆ ಇರ್ಬೋದು, ಅರ್ಥಿಂಗ್ ಮಾಡೋದು ಸರಿಯಾಗಿ ಇಲ್ಲದೆ ಇರ್ಬೋದು. ಅರ್ಥಿಂಗ್ ಅಂತ ಏನು ಮಾಡ್ತಾರೆ, ದಯವಿಟ್ಟು ನೀವು ಮಾಡಬೇಡಿ, ಎಲೆಕ್ಟ್ರಿಷಿಯನ್ನ ಕರೆಸಿ ನಿಮ್ಮ ಮನೆಗೆ ಅರ್ಥಿಂಗ್ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡಿ. ಹೇಗೆ ಮಾಡ್ತಾರೆ ಅಂದರೆ ವಿಷಯ ತಿಳಿಸ್ಕೊಡ್ತೀನಿ ಕೆಲವರಿಗೆ. ಈಗ ಅರ್ಥಿಂಗ್ ಮಾಡಬೇಕಾದ್ರೆ ಒಂದು 8 ಅಡಿ ಆಳಕ್ಕೆ ಹಳ್ಳ ತೋಡ್ತಾರೆ, ಅಲ್ಲಿ ಒಂದು ಪೈಪ್ ಇಡ್ತಾರೆ, GI ಪೈಪ್ ಅಂತ ಹೇಳ್ತಾರೆ. ಅದಕ್ಕೆ ಗ್ಯಾಲ್ವನೈಸ್ ಐರನ್ ಅಂದ್ಬಿಟ್ಟು ಅದಕ್ಕೆ ಬೇರ್ ವೈರ್ನ ಕನೆಕ್ಟ್ ಮಾಡಿಬಿಟ್ಟು ಒಳಗಡೆ ಇದ್ಲು, ಮರಳು ಮತ್ತು ನೀರು
ಆಮೇಲೆ ಉಪ್ಪು ಹಾಕಿ ಹದವಾಗಿ ಹಾಕಿ ಅದನ್ನು ಗ್ರೌಂಡ್ ಮಾಡಿರ್ತಾರೆ. ಅದೇನಾಗುತ್ತೆ, ಅರ್ತ್ ಲೀಕ್ ಆದಾಗ ಅದು ಆ ರೆಸಿಸ್ಟೆನ್ಸ್ನ ತೊಗೊಳುತ್ತೆ, ಹಾಗಾಗಿ ಶಾಕ್ ಹೊಡೆಯೋದಿಲ್ಲ. ಫಸ್ಟು ಅದನ್ನು ಮಾಡಿ. ನೆಕ್ಸ್ಟು ಶಾಕ್ ಹೊಡೆದು ಏನು ಮಾಡಬೇಕು ಅನ್ನೋಕ್ಕೆ ಮುಂಚೆ ಇನ್ನೊಂದು ನೀವೇನಪ್ಪ ಮಾಡಬೇಕು ಅಂದರೆ, ಎಲ್ಲರ ಮನೆಗಳಲ್ಲೂ ಫ್ಯೂಸ್ ಇರುತ್ತೆ, ಅಥವಾ MCB ಅಂತ ಇರುತ್ತೆ, ಕೇಳಿರ್ಬೋದು. ಫ್ಯೂಸ್ ಅಥವಾ MCB ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಎಕ್ಸೆಸ್ ಕರೆಂಟ್ ಆದಾಗ ಇದು ಟ್ರಿಪ್ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಟ್ರಿಪ್ ಆಗಿದ ತಕ್ಷಣ ಮತ್ತೆ ಆನ್ ಮಾಡ್ತಾರೆ. ಹೋಗಲಿ, ಒಂದು ಸತಿ ಮಾಡಿ ಪರವಾಗಿಲ್ಲ. ಮತ್ತೆ ಟ್ರಿಪ್ ಆದಾಗ ಮತ್ತೆ ಆನ್ ಮಾಡ್ತಾರೆ, ಅದು ಪರವಾಗಿಲ್ಲ. ಮತ್ತೆ 3ನೇ ಸತಿ ಟ್ರಿಪ್ ಆದಾಗ ದಯವಿಟ್ಟು ಆನ್ ಮಾಡೋಕ್ಕೆ ಹೋಗಬೇಡಿ. ಆಗ ಏನೋ ತಪ್ಪಿದೆ ಅಂತ, ಅದರ ದೋಷ ಇದೆ ಅಂತ ಅರ್ಥ ಆಗುತ್ತೆ. ಯಾಕೆ ಟ್ರಿಪ್ ಆಗ್ತಿದೆ ಅಂತ ತಿಳ್ಕೊಂಡು ಎಲೆಕ್ಟ್ರಿಷಿಯನ್ನ ಕರೆಸಿ ಅದನ್ನು ಸರಿ ಮಾಡಬೇಕು. ನೆಕ್ಸ್ಟು ಶಾಕು. ಈ MCB ಅನ್ನೋದಾಗಲಿ ಫ್ಯೂಸ್ ಅನ್ನೋದಾಗಲಿ ಏನು ನಿಮ್ಮಲ್ಲಿ ಹಾಕಿರ್ತೀರಾ ಅದು ನಿಮ್ಮನ್ನು ಸೇವ್ ಮಾಡಲ್ಲ, ಅದು ನಿಮ್ಮ ಎಕ್ವಿಪ್ಮೆಂಟ್ ಸೇವ್ ಮಾಡುತ್ತೆ. ನಿಮ್ಮ ಫ್ರಿಜ್ ಸೇವ್ ಆಯಿತು, TV ಸೇಫ್ ಆಯಿತು, ವಾಷಿಂಗ್ ಮಿಷಿನ್ ಸೇಫ್ ಆಯಿತು. ಸರ್ ಟ್ರಿಪ್ ಆಗಿದೆ ಸರ್, ಮೊನ್ನೆ ತಾನೇ 25,000 ರೂಪಾಯಿ ಕಲರ್ TV ತೊಗೊಂಡಿದ್ದೆ, ಆ ಟ್ರಿಪ್ ಆಗಿದ್ದರಿಂದ TV ಉಳಿತು ಸರ್, ಇಲ್ಲಾಂದರೆ ನಂಗೆ ಲಾಸ್ ಆಗಿಬಿಡ್ತಾ ಇತ್ತು ಸರ್ ಅಂತೀರಾ. ಆದರೆ ಈ ಫ್ಯೂಸ್ ಆಗಲಿ MCB ಆಗಲಿ ಎಕ್ವಿಪ್ಮೆಂಟ್ನ ಸೇಫ್ಟಿ ಮಾಡುತ್ತೆ ಅಷ್ಟೇ ಹೊರತು ನಿಮ್ಮನ್ನು ಸೇವ್ ಮಾಡಲ್ಲ. ಹಂಗೆ ನಮ್ಮನ್ನು ಯಾರು ಸರ್ ಸೇವ್ ಮಾಡ್ತಾರೆ ಅಂದರೆ ದೇವರೇ ಸೇವ್ ಮಾಡ್ತಾರೆ ಅನ್ಬೇಡಿ. ಸೇಫ್ಟಿ ಅವ್ರ ದೇವ್ರ ನಂಬಲ್ಲಿ ನಾವು ಸುರಕ್ಷತೆ ಅನ್ನೋದು ಅಳವಡಿಸಿರಬೇಕು. ಏನಪ್ಪ ಅಂದರೆ ಎಲ್ಲರ ಮನೆಗಳಲ್ಲೂ ELCB ಅಂತ ಒಂದು ಡಿವೈಸ್ ಬರುತ್ತೆ, ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತಾರೆ. ದಯವಿಟ್ಟು ಅದನ್ನು ಅಳವಡಿಸಬೇಕು. ಯಾಕಪ್ಪ ಅಂತಂದರೆ ನಮ್ಮ ದೇಹ ಕೇವಲ 30 ಮಿಲಿ ಆ್ಯಂಪ್ಸ್ ಮಾತ್ರ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಈ ಫ್ಯೂಸ್ ಆಗಲಿ MCB ಆಗಲಿ ಅದು ಹೈಯರ್ ರೇಟ್ಗೆ ಟ್ರಿಪ್ ಆಗುತ್ತೆ. ಎಕ್ವಿಪ್ಮೆಂಟ್ ಸೇಫು, ಬಟ್ ನಾವು ಔಟು. ನಾವು ಸೇಫ್ ಆಗಬೇಕಂದ್ರೆ ಪ್ರತಿಯೊಂದು ಮನೇಲೂ ELCB ಅಂತ ಏನು ಹೇಳಿದೆ, ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ, ಅದನ್ನ ಅಳವಡಿಸಬೇಕು. ಅದು ಖರ್ಚು ಸುಮಾರು 800 ರೂಪಾಯಿಂದ ಹಿಡಿದು 1500 ರೂಪಾಯಿವರೆಗೂ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಬರುತ್ತೆ. ಎಲ್ಲ ISA ಸ್ಟ್ಯಾಂಡರ್ಡ್ ಇರುತ್ತೆ. ದಯವಿಟ್ಟು ಅದನ್ನು ಹಾಕೋದ್ರಿಂದ ಶಾಕಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಇಷ್ಟರ ಮೇಲೆ ಶಾಕ್ ಹೊಡಿತು ಆಗಬಾರ್ದು ಅಂತ ನಾನು ಎಲ್ರಿಗೂ ಬೇಡ್ಕೋತೀನಿ. ಇಷ್ಟರ ಮೇಲೆ ಆಯಿತು ಅಂತಂದರೆ ಅವನ್ನ ಬಿಡಿಸೋದ್ರ ಬಗ್ಗೆ ಹೇಳ್ಬೋದು ಸರ್? ಅದು ಅಗತ್ಯ ಇದೆ, ಅಗತ್ಯ ಇದೆ. ಬಹಳ ಜನ ಎಲೆಕ್ಟ್ರಿಕಲ್ ಶಾಕ್ ಹೊಡೆದಾಗ ಅವನು ಬಿಡಿಸೋಕೆ ಹೋಗಿ ಗಾಬರಿನಲ್ಲಿ ಅವನು ಎಳೆಯಕ್ಕೆ ಹೋಗ್ತಾರೆ. ಅವಾಗ ಅವರು ಜೊತೆ ಹೋಗ್ತಾರೆ, ನಾನೊಬ್ಬನೇ ಮೇಲೆ ಹೋಗ್ತಾ ಇದ್ದೀನಿ, ನೀನು ಬಾಪ ಅಂತ ಅವನು ಹೇಳ್ಕೊಂಡು ಹೊಡೋಗ್ತಾನೆ ಅವನು. ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ. ಯಾರಿಗೆ ಶಾಕ್ ಹೊಡಿದೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಮೇನ್ ಸ್ವಿಚ್ನ ಆಫ್ ಮಾಡಿ. ಅಲ್ಲೊಂದು ಕಂಡೀಷನು, ಯಾವಾಗ ಮೇನ್ ಸ್ವಿಚ್ ಆಫ್ ಮಾಡಬೇಕಪ್ಪ ಅಂತಂದರೆ ಅದು ಎಲ್ಲಿದೆ ಅಂತ ಗೊತ್ತಿದ್ದರೆ, ಹತ್ತಿರ ಇದ್ದರೆ ಮಾತ್ರ ಇಮ್ಮಿಡಿಯೇಟಾಗಿ ಆಫ್ ಮಾಡಿ. ಇಲ್ಲ ಅಂತಂದರೆ ಹುಡ್ಕೊಂಬರಕ್ಕೆ ಹೋಗಬೇಡಿ. ಯಾಕಂದರೆ 3 ನಿಮಿಷ ಅಷ್ಟೇ ನಿಮ್ಮ ಟೈಮ್ ಇರೋದು. 3 ನಿಮಿಷದಲ್ಲಿ ವ್ಯಕ್ತಿ ಸತ್ತೋಗಿರ್ತಾನೆ. ಆ 3 ನಿಮಿಷನ ಗೋಲ್ಡನ್ ಟೈಮ್ ಅಂತೀವಿ. ಮೇನ್ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿದ್ದರೆ, ಹತ್ತಿರ ಇದ್ದರೆ ಆಫ್ ಮಾಡಿ. ಇಲ್ಲ ಅಂತಂದರೆ ಅವನ್ನ ಬಿಡಿಸ್ಬೇಕೀಗ. ಹೇಗಪ್ಪ ಬಿಡಿಸ್ಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ಕೈನ ಮುಟ್ಟಬೇಡಿ. ಸುತ್ತಮುತ್ತಲು ಏನು ಸಿಗುತ್ತೆ ನೋಡಿ ವಸ್ತು, ಒಂದು ಮರದ ಹಲಗೆನೋ ಮರದ ಕೋಲು ಸಿಕ್ಕಿದ್ರೆ ಅವನ ಕೈನ ಬಿಡಿಸಿ. ಸರ್ ಮರದ ಹಲಗೆ ಇಲ್ಲ ಸರ್, ಹುಡ್ಕೊಂಡು ಹೋಗಬೇಡಿ. ಆ ಸಮಯದಲ್ಲಿ ಏನು ಸಿಗುತ್ತೆ, ಒಂದು ಪ್ಲಾಸ್ಟಿಕ್ ಚೇರ್ ಸಿಗ್ಬೋದು ನಿಮಗೆ. ಕಬ್ಬಿಣ ಚೇರ್ ತೊಗೋಬೇಡಿ, ಪ್ಲಾಸ್ಟಿಕ್ ಚೇರ್ ತೊಗೊಂಡು ಪ್ಲಾಸ್ಟಿಕ್ ಚೇರಿಂದ ಅವನ್ನ ತಳ್ಳಿ. ಇಲ್ವಾ, ಒಂದು ಬಟ್ಟೆ ತೊಗೊಳ್ಳಿ, ಸ್ವಲ್ಪ ದೊಡ್ಡದಾಗಿರೋ ಬಟ್ಟೆ ತೊಗೊಳ್ಳಿ, ಅದನ್ನು ರೋಲ್ ಮಾಡಿ ಬಟ್ಟೆನ ನಿಮ್ಮ ಟಚ್ ಆಗದಾಗ ಅದನ್ನು ಹಾಕ್ಬಿಟ್ಟು ಅವನ್ನ ಎಳಿರಿ ಆಚೆಗೆ. ಅವನ ಆಚೆಗೆ ಸಂಪರ್ಕದಿಂದ ಅವನ್ನ ಬಿಡಿಸಿದಾಗ 50% ಲೈಫ್ ನೀವು ಅವನ್ನ ಕಾಪಾಡೋದಾಗತ್ತೆ. ಆಮೇಲೆ ಅವ್ನಿಗೆ ಏನಾಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಅದು ಫಸ್ಟ್ ಆಫ್ ಆಲ್ ನೀವು ಅವನ್ನ ಬಿಡಿಸೋದು ಒಂದು ನೋಡಿ ಫಸ್ಟು. ಅದಾದಮೇಲೆ ಏನಾಗುತ್ತೆ ಅನ್ನೋದನ್ನು ಮುಂದಕ್ಕೆ ಸಮಯ ಸಿಕ್ಕರೆ ಹೇಳ್ತೀನಿ. ಅವನಿಗೆ ಜ್ಞಾನ ತಪ್ಪಿರ್ಬೋದು, ಉಸಿರಾಡೋಕ್ಕೆ ತೊಂದರೆ ಆಗಿರ್ಬೋದು, ಅದು ಹೃದಯ ನಿಂತೋಗಿರ್ಬೋದು. ಅದು ಏನು ಮಾಡಬೇಕು ಅಂತ ಪ್ರಥಮ ಚಿಕಿತ್ಸೆ, ಅದು ವಿಸ್ತಾರವಾದ ಸಬ್ಜೆಕ್ಟು. ನೀವು ಆ್ಯಸ್ ಎ ಗೃಹಿಣಿಯಾಗಿ ನೀವೇನು ಮಾಡೋದಪ್ಪ ಅಂದರೆ ಮೇನ್ ಸ್ವಿಚ್ ಆಫ್ ಮಾಡಿ ಅವನು ಆದಷ್ಟು ಬೇಗ ಇನ್ಸುಲೇಟೆಡ್ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ, ವಿದ್ಯುತ್ ನಿರ್ವಾಹಕ ವಸ್ತುವನ್ನು ತಗೊಂಡು ಅವನ್ನ ಬಿಡಿಸಿದ ಮೇಲೆ ಅವನು 50% ಜೀವ ಕಾಪಾಡಿರ್ತೀರ. ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ವಿವರವಾಗಿ ಇನ್ನೊಂದು ಸತಿ ಸಮಯ ಸಿಕ್ಕರೆ, ಅಥವಾ ಕೊನೆಯಲ್ಲಿ ಯಾರು ಪ್ರಶ್ನೆ ಕೇಳಿಲ್ಲ ಇನ್ನು ಸಮಯ ಇದೆ ಅಂದರೆ ಅದನ್ನು ನಿಮಗೆ ಖಂಡಿತ. ಯಾಕಂದರೆ ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಾಥಮಿಕ ಹಂತದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದರೆ ತುಂಬ ಜನಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು. ಮತ್ತೆ ದೂರವಾಣಿ ನಿಮಗೆ ನಾನು ಬಹುಶಃ ಪ್ರಶ್ನೆ ಕೇಳೋಕ್ಕಿಂತ ಸುಮ್ಮನೆ ಕೂತ್ಕೊಳ್ಳೋದು ಭಾಳ ಒಳ್ಳೆಯದೇನೋ ಅಂತ ನನಗನ್ನಿಸ್ತಾ ಇದೆ. ನನ್ನ ಸೇಫ್ಟಿ ದೃಷ್ಟಿಯಿಂದ ಇಲ್ಲೊಂದು ಸೇಫ್ಟಿ ತಗೊಂಡು ಸುಮ್ಮನೆ ಕೂತ್ಬಿಟ್ರೆ ನಿಮ್ಮ ಪಡೆ ನೀವು ಮಾತಾಡಿ ಅಂತ ಹೇಳ್ಬೋದು. ಆದರೂ ಕೂಡ ಅನಿವಾರ್ಯ ನಾನು ಮಾತಾಡಬೇಕಾಗತ್ತೆ. ಒಂದು ದೂರವಾಣಿ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ವಾರುಣಿ ಗುರುಪ್ರಸಾದ್ ಅಂತ ಹೇಳಿ ಉತ್ತರದಿಂದ ಮಾತಾಡ್ತಾ ಇರೋದು. ನಮಸ್ತೆ ವಾರುಣಿ ಗುರುಪ್ರಸಾದ್ ಅವರೇ. ನಮ್ಮ ಜೊತೆಯಲ್ಲಿ ಸೇಫ್ಟಿ ಮ್ಯಾನೇಜರ್ ಅವರು ಇದ್ದಾರೆ, ಶೇಷಾದ್ರಿ ಶೇಖರ್ ಅವರು. ನೇರವಾಗಿ ಅವ್ರನ್ನ ಪ್ರಶ್ನೆ ಕೇಳ್ಬಿಡಿ. ಹಾ ನೋಡಿ ಸರ್, ಈ ಮನೆ ಲೈಝಾಲ್ ಅದ್ರ ಬಗ್ಗೆ ಸ್ವಲ್ಪ ಸೇಫ್ಟಿ ಬಗ್ಗೆ ತಿಳ್ಕೊಬೇಕಿತ್ತು ಸರ್. ಮೇಡಮ್ ಇನ್ನೊಂದ್ಸಲ ರಿಪೀಟ್ ಮಾಡಿ, ಸ್ವಲ್ಪ ಯಾಕೆ ಡಿಸ್ಟರ್ಬ್ ಆಗ್ತಾ ಇದೆ. ಹಾ, ನಾವೀಗ ಮನೆಯಲ್ಲಿ LPG ಸಿಲಿಂಡರ್ಸ್ ಗ್ಯಾಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಸರ್, ಓಕೆ, ಮತ್ತೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ ನಾವು, ಹಾರ್ಪಿಕ್ ಸ್ಯಾನಿಟೈಸರ್ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ,
ಸೊ ಅದ್ರ ಬಗ್ಗೆ ಸೇಫ್ಟಿ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತು ಸರ್, ತಿಳಿಸ್ಕೊಡಿ. ಓಕೆ ಓಕೆ. LPG ಎಲ್ಲರ ಮನೇಲೂ ಇದೆ. ಹೌದು. LPG ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತಿದೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಾರೆ. ಅದು ಅದೇ ಸರ್. ದಹನಕಾರಿ ಅನಿಲ ಅದು. ಸೊ ಬಹಳ ಆಕ್ಸಿಡೆಂಟ್ಸ್ ನಾವು ಪೇಪರ್ ನೋಡ್ತಾ ಇರ್ತೀವಿ, ಟಿ ವಿಲಿ ನೋಡ್ತಾ ಇರ್ತೀವಿ. ಅನಿಲ ಸಿಲಿಂಡರ್ ಸ್ಫೋಟ ಆಗಿ ಒಂದು ಮನೆಯೇ ನೆಲಸಮ ಆಗೋಯ್ತು ಅಂತ ನೋಡ್ತಾ ಇರ್ತೀವಿ. ಎಷ್ಟೋ ಜನಕ್ಕೆ ಫೈರಿಂದ ಬೆಂಕಿ ಸುಟ್ಕೊಂಡು ಎಷ್ಟೋ ಜನ ಅಗ್ನಿ ಆಹುತಿ ಆಗಿದ್ದಾರೆ ಅಂತ ಕೇಳ್ತಾ ಇರ್ತೀವಿ. LPG ಎಷ್ಟು ಫ್ರೆಂಡ್ಲಿನೋ ಅಷ್ಟೇ ಡೇಂಜರು. ನಿಮ್ಮನ್ನೆಲ್ಲ ಒಂದು ಬಾಂಬ್ ಇದ್ದ ಹಾಗೆ ಅದು. ಹಂಗ್ಬಿಟ್ಟು ನಾನು ಹೆದರಿಸ್ತಾ ಇಲ್ಲ, ನಾಳೆ LPG ಯೂಸ್ ಮಾಡಬೇಡಿ, ಸೌದೆ ಒಲೆ ಉರಿಸಿ ಅಂತ ನಾನು ಹೇಳ್ತಾ ಇಲ್ಲ. LPG ಎಷ್ಟು ಸಹಕಾರಿನೋ ಅಷ್ಟೇ ಅಪಾಯಕಾರಿ. ನೀವೇನಿಲ್ಲ ಹೆದರ್ಕೋಬೇಕಾಗಿಲ್ಲ. ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ಕೊಡ್ತೀನಿ. LPG ಸಿಲಿಂಡರ್ ಬಂದಿದ್ದ ತಕ್ಷಣ ದಯವಿಟ್ಟು ನೀವು ಆದಮೇಲೆ ಒಂದು ಮೊಹರಿದೆಯಾ, ವೈಟ್ ಕ್ಯಾಪ್ ಹಾಕಿದೇನಾ ಅಂತ ನೋಡಿ. ಅದು ಇಲ್ಲದೆ ಇದ್ದರೆ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಹೊರಗಡೆ ಬಂದಿದ್ದ ತಕ್ಷಣ ಅವನಿಗೆ ಕನೆಕ್ಟ್ ಮಾಡೋಕ್ಕೆ ಹೇಳಿ. ಕನೆಕ್ಟ್ ಮಾಡಿಬಿಟ್ಟು ಎಲ್ಲ ಲೀಕ್ ಆಗ್ತೀಯಾ ಅಂತ ಚೆಕ್ ಮಾಡೋಕ್ಕೆ ಹೇಳಿ. ಎಲ್ಲೂ ಲೀಕ್ ಆಗ್ತಿಲ್ಲ ಅಂತಂದರೆ ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಹೋಗಲಿ ಅವನು. ನೀವು ಅಡುಗೆ ಮಾಡ್ತಿರ್ಬೇಕಾದ್ರೆ ವಿಶೇಷವಾಗಿ LPG ಸಿಲಿಂಡರ್ನ ಒಲೆ ಪಕ್ಕ ಇಡಬೇಡಿ. ಯಾವಾಗಲೂ LPG ಸಿಲಿಂಡ್ರು ಒಲೆಯಿಂದ ಕೆಳಮಟ್ಟಕ್ಕಿರಬೇಕು. ಯಾಕಪ್ಪ ಅಂತಂದರೆ ಈ LPG ಅನ್ನೋದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಲೀಕ್ ಆದರೆ ನಾವೆಲ್ಲ ಅನ್ಕೋತೀವಿ ಗ್ಯಾಸ್ ಎಲ್ಲ ಮೇಲಕ್ಕೆ ಹೋಗುತ್ತೆ ಅಂತ. ಆದರೆ LPG ಹಾಗಲ್ಲ. ಗಾಳಿಗಿಂತ ಭಾರ ಜಾಸ್ತಿ, ಮೇಲಕ್ಕೆ ಹೋಗಲ್ಲ, ಲೋ ಲೆವೆಲಲ್ಲಿ ಸೆಟ್ಲ್ ಆಗುತ್ತೆ LPG. ಅದಕ್ಕೋಸ್ಕರ ಒಲೆ ಮಟ್ಟದಲ್ಲಿ ಇಡಬೇಡಿ, ಒಲೆ ಮಟ್ಟದಿಂದ ಕೆಳಗಡೆ ಇಡಿ. ನೀವು ಕಪಾಟಲ್ಲಿ ಕೆಳಗಡೆ ಇಟ್ಟಿದ್ದಿದ್ರೆ, ಸರ್ ನಮ್ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದು ನೋಡಿ ಸರ್, ನನ್ನ LPG ಸಿಲಿಂಡ್ರೇ ಕಾಣೋದಿಲ್ಲ ಸರ್ ಅಂತ ಚೆನ್ನಾಗಿ ಕಿಚನಲ್ಲಿ ಕಬೋರ್ಡ್ ಮಾಡಿರ್ತಾರೆ. ಆದರೆ ಮಾಡಿ ಎಲ್ಲಿ ಕಪಾಲ್ ಕೆಳಗಡೆ ಇಟ್ಟಿರ್ತೀರಾ ಆ ಜಾಗದಲ್ಲಿ ಅಟ್ಲೀಸ್ಟು ಓಪನಿಂಗ್ ಇರಲಿ, ಇಲ್ಲ ಮೆಶ್ ಇರಲಿ, ಇಲ್ಲ ಅಟ್ಲೀಸ್ಟ್ ಸರ್ ಕಬೋರ್ಡ್ ಮಾಡಿ ಸರ್ ಅಂದರೆ ಅಟ್ಲೀಸ್ಟು ಒಂದು ಹೋಲಾದರೂ ಮಾಡಿ. ಗ್ಯಾಸ್ ಲೀಕ್ ಆದರೆ ಆಚೆ ಬರುತ್ತೆ, ಇಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಈಗ LPG ಲೀಕ್ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಹೆಂಗೆ ಗೊತ್ತಾಗುತ್ತೆ ನಮಗೆ LPG ಲೀಕ್ ಆಗಿದೆ ಅಂತ? ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ. ನಿಜ ಹೇಳಬೇಕಂದ್ರೆ LPGಗೆ ವಾಸನೆನೇ ಇಲ್ಲ ಸರ್. ಅದಕ್ಕೆ ವಾಸನೆ ಬರಲಿ ಅಂತಲೇ ಒಂದು ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ಆ ಕೆಮಿಕಲಿಂದನೇ ಆ ಸ್ಮೆಲ್ ಬರೋದು. ಇಥೈಲ್ ಮರ್ಕ್ಯಾಪ್ಟಾ ಅಂತ ಒಂದು ಕೆಮಿಕಲ್ ಆ್ಯಡ್ ಮಾಡಿದ್ದಾರೆ. ಅದು ಗಬ್ ವಾಸನೆ ಬರಲಿ ಅಂತ ಕೆಟ್ಟ ವಾಸನೆ ಹಾಕಿರ್ತಾರೆ. ಒಳ್ಳೆ ವಾಸನೆ ಹಾಕೋದೈತಲ್ಲ ಅವರು, ಒಳ್ಳೆ ಕರ್ನಾಟಕ ಫೇಮಸ್ ಫಾರ್ ಸ್ಯಾಂಡಲ್ವುಡ್, ಸುವಾಸನೆ ಹಾಕ್ಬಿಡಿದ್ರೆ ಯಾರು ಹಾಕ್ಬಿಡೋದಾಯ್ತು. ಇಲ್ಲ ಅಂದ್ರೆ ಮಲ್ಲಿಗೆ ಹೂ ವಾಸನೆ ಹಾಕೋದಾಯ್ತು. ಬೈ ಚಾನ್ಸ್ ಗ್ಯಾಸ್ ಲೀಕ್ ಆಗಿದ್ದಾಗ ನೀವು ಮಲ್ಲಿಗೆ ಹೂ ವಾಸನೆನೋ ಅಥವಾ ಸ್ಯಾಂಡಲ್ವುಡ್ ವಾಸನೆ ಬಂದಿದ್ರೆ ಖುಷಿಯಾಗಿ ಯಾವ್ದಪ್ಪ ಪಕ್ಕದ ಮೇಲೆ ಯಾವ್ದು ಅಗರಬತ್ತಿ ಕೇಳ್ಕೊಂಬಪ್ಪ ಅಂತ ಮಗನ ಕಳಿಸ್ತಾ ಇದ್ವಿ. ಅದಕ್ಕೋಸ್ಕರ ವಾಸನೆ ಬರಲಿ ಅಂತಲೇ ಇಥೈಲ್ ಮರ್ಕ್ಯಾಪ್ಟಾ ಒಂದು ಕೆಮಿಕಲ್ ಹಾಕಿದ್ದಾರೆ. ವಾಸನೆ ಬಂದ ಕೂಡಲೇ ನೀವೇನಪ್ಪ ಫಸ್ಟ್ ನೀವು ಮಾಡಬೇಕಾಗಿರೋದು ಅಂದರೆ, ಯಾವುದೇ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್, ಲೈಟ್ ಆಗಲಿ, ಹೀಟರ್ ಆಗಲಿ, ಎಕ್ಸಾಸ್ಟ್ ಆಗಲಿ, ಆನ್ ಆಗಿದ್ರೆ ಆನ್ ಆಗೇ ಇರಲಿ, ಆಫ್ ಆಗಿದ್ರೆ ಆಫ್ ಆಗೇ ಇರಲಿ. ಕಣ್ಣು ಕಾಣ್ತಿಲ್ಲ ಲೀಕ್ ಆಗಿದೆ ಅಂತ ಲೈಟ್ ಆನು ಮಾಡಬೇಡಿ, ಆಫು ಮಾಡಬೇಡಿ. ಯಾಕಪ್ಪ ನಾನು ಆಗಲೇ ಹೇಳಿದಾಗೆ LPG ಅನ್ನೋದು ಗಾಳಿಗಿಂತ ಭಾರ, ಆ ಲೋ ಲೆವೆಲ್ ಸೆಟ್ಲ್ ಆಗಿರುತ್ತೆ. ಸ್ವಿಚ್ ಆನ್ ಅಥವಾ ಆಫ್ ಮಾಡಿದಾಗ ಒಂದೇ ಒಂದು ಸ್ಪಾರ್ಕ್ ಜಂಪ್ ಆಗುತ್ತೆ. ಆ ಜಂಪ್ ಆದಾಗ LPG ಲೀಕ್ ಆಗಿದ್ರೆ ಬೆಂಕಿ ಹತ್ಕೊಳ್ಳುತ್ತೆ, ಸಿಲಿಂಡರ್ ಹತ್ಕೊಳ್ಳುತ್ತೆ, ಸಿಲಿಂಡರ್ ಸ್ಫೋಟ ಆಗಿ 14.2 kg ಮನೇಲಿ ಯೂಸ್ ಮಾಡ್ತಕ್ಕಂಥ LPG ಸಿಲಿಂಡ್ರು ಗ್ರೌಂಡ್ +2 2 ಫ್ಲೋರ್ ನೆಲಕ್ಕೆ ತರುವಂಥ ಅದು ಬಾಂಬ್ ಶಕ್ತಿ ಇದೆ ಅದಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಎಲೆಕ್ಟ್ರಿಕಲ್ ಸ್ವಿಚ್ ಆಗಲಿ, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಆಗಲಿ ಆನ್ ಆಗಿದ್ರೆ ಆನ್ ಆಗಿರಲಿ, ಆಫ್ ಆಗಿದ್ರೆ ಆಫ್ ಆಗಿರಲಿ. ನೀವೇನು ಮಾಡಬೇಕಪ್ಪ, ಫಸ್ಟ್ ವಾಸನೆ ಬಂದಿದ ತಕ್ಷಣ ಫಸ್ಟು ನಾಬ್ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿ, ರೆಗ್ಯುಲೇಟ್ರನ್ನು ಆಫ್ ಮಾಡಬೇಕು. ಈಗ ಲೀಕ್ ಎಲ್ಲಾಗಿದೆ ಅಂತ ಚೆಕ್ ಮಾಡಬೇಕು. ಹೇಗೆ ಮಾಡೋದು? ಒಂದು ಮ್ಯಾಚ್ ಬಾಕ್ಸ್ ತೊಗೊಂಡು ಚೆಕ್ ಮಾಡಬೇಡಿ, ಎಲ್ಲಿ ಲೀಕ್ ಆಗ್ತೀಯಪ್ಪ ಅಂದ್ಬಿಟ್ಟು ಅಲ್ಲಿ ಹಿಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ನೀವು ಆಫ್ ಮಾಡಿದ ತಕ್ಷಣ ಸೋಪ್ ಸೊಲ್ಯೂಷನ್ ತೊಗೊಳ್ಳಿ. ಅಂದರೆ ಒಂದು ಲೋಟದಲ್ಲಿ, ಒಂದು ಬಟ್ಲಲ್ಲಿ ಅಥವಾ ಒಂದು ಮಗ್ಗಲ್ಲಿ ನೀರು ತೊಗೊಳ್ಳಿ. ಅದಕ್ಕೆ ಸೋಪ್ ಪೌಡ್ರ್ ಯಾವ್ದಾದ್ರು ಆಗಲಿ, ಸೋಪ್ ಪೌಡ್ರ್ ಮಿಕ್ಸ್ ಮಾಡಿ, ಸೋಪ್ ಆದರೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫಸ್ಟ್ ಹೋಸ್ ಅಂತ ಏನಿದೆ ಪೈಪು, ಗ್ಯಾಸ್ ಬರ್ತಕ್ಕಂಥ ಪೈಪ್, ಆ ಪೈಪ್ ಮೇಲೆ ಬಳಿರಿ ಸೋಪ್ ನೀರನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಎಲ್ಲ ಲೀಕ್ ಆಗ್ತಿದೆ, ಬಬಲ್ ಬರುತ್ತೆ. ಓಹೋ ಹೋಸ್ ಲೀಕ್ ಆಗಿದೆ ಅಂತ ಗೊತ್ತಾಗುತ್ತೆ, ಅದೇ ಕಲ್ಪ್ರಿಟ್ಟು. ಇಮಿಡಿಯೇಟಾಗಿ ಹೋಸ್ನ ತೆಗೆದುಬಿಡಿ. ಇಲ್ಲ ಸರ್ ಹೋಸ್ ಚೆನ್ನಾಗಿದೆಯಲ್ಲ ಸರ್, ಹೋಸಲ್ಲೆಲ್ಲೂ ಬಬಲ್ ಬರ್ತಾ ಇಲ್ಲ ಸರ್, ಲೀಕ್ ಆಗ್ತಿಲ್ಲ ಸರ್ ಅಂದರೆ ನೆಕ್ಸ್ಟ್ ಎಲ್ಲಿ ಚೆಕ್ ಮಾಡಬೇಕಪ್ಪ ಅಂತಂದರೆ ಆ ನಾಬ್ ಇರುತ್ತಲ್ಲ, ಆ ನಾಬ್ ಹತ್ರ ಸೋಪ್ ಸೊಲ್ಯೂಷನ್ ಹಾಕಿ ನೋಡಿ. ಅದು ಸರಿಯಾಗಿ ನಾಬ್ ಕೂತಿಲ್ಲ ಅಂದರೆ ಲೀಕ್ ಆಗೋ ಚಾನ್ಸ್ ಇರುತ್ತೆ. ಅಲ್ಲಿ ಅಬ್ಸರ್ವ್ ಮಾಡಿ, ಅಲ್ಲೇನೋ ಲೀಕ್ ಆಗಿದೆ, ಗುಳ್ಳೆ ಬರ್ತಾ ಇದೆ ಅಂತಂದರೆ ಆ ನಾಬ್ ತೆಗಿಬಿಡಿ. ಇಲ್ಲ ನಾಬು ಚೆನ್ನಾಗಿದೆ ಸರ್, ಮತ್ತು ಇನ್ನೆಲ್ಲಿ ಲೀಕ್ ಆಗ್ಬೋದು? ಆ ರೆಗ್ಯುಲೇಟರ್ ಅಂತ ಏನು ಫಿಕ್ಸ್ ಆಗಿರುತ್ತೆ ಸಿಲಿಂಡರ್ ಮೇಲೆ, ಅದ್ರ ಮೇಲೆ ಸೋಪ್ ಸೊಲ್ಯೂಷನ್ ಹಾಕಿ ಅಬ್ಸರ್ವ್ ಮಾಡಿ. ಗುಳ್ಳೆ ಬರ್ತಾ ಇದ್ರೆ ಓ ರೆಗ್ಯುಲೇಟರ್ ಲೀಕ್ ಅಂತ ಗೊತ್ತಾಗುತ್ತೆ. ಆ ರೆಗ್ಯುಲೇಟರ್ನ ಪ್ರೆಸ್ ಮಾಡಿ ಆಚೆ ಇಟ್ಬಿಡಿ, ರೆಗ್ಯುಲೇಟರ್ನ ತೆಗೆದುಬಿಡಿ. ಇಲ್ಲ ಸರ್ ರೆಗ್ಯುಲೇಟರ್ ಲೀಕ್ ಆಗ್ತಿದೆ ಸರ್, ಅದು ಚೆನ್ನಾಗಿದೆ ಸರ್, ಇನ್ನೆಲ್ಲಿ ಲೀಕ್ ಆಗ್ಬೋದು? ಆ ಸಿಲಿಂಡರ್ ಮೇಲೆ ನೀವು ರೆಗ್ಯುಲೇಟರ್ ಎಲ್ಲಿ ಫಿಕ್ಸ್ ಮಾಡ್ತೀರಾ ಅಲ್ಲಿ ಬಂಗ್ ಅಂತಾರೆ, ಅಲ್ಲೊಂದು ರಬ್ಬರ್ ವಾಷರ್ ಕೊಟ್ಟಿರ್ತಾರೆ, ನೋಡಿರ್ಬೋದು ನೀವು. ಕಾಣಲ್ಲ, ಹೊರಗಡೆ ಇರುತ್ತೆ. ಆ ರಬ್ಬರ್ ವಾಷರ್ ಸರಿಯಾಗಿ ಕೂತಿಲ್ಲ ಅಂತಂದರೆ ಅಲ್ಲಿ ಲೀಕ್ ಆಗೋ ಚಾನ್ಸ್ ಇರುತ್ತೆ. ನೀವು ಸೋಪ್ ಸೊಲ್ಯೂಷನ್ ಹಾಕಿದಾಗ ಆ ಗುಳ್ಳೆ ಬಂದರೆ ಓ ಇಲ್ಲೇ ಲೀಕ್ ಆಗಿದೆ ಅಂತ ಗೊತ್ತಾಯಿತು. ಸೊ ಈಗ ಏನಾಯಿತು, ಕನ್ಫರ್ಮ್ ಆಯಿತು ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿದೆ ಅಂತ. ನೆಕ್ಸ್ಟ್ ಏನು ಮಾಡಬೇಕು? ಇಮ್ಮಿಡಿಯೇಟ್ ಸಿಲಿಂಡರ್ ತೊಗೊಂಡೋಗಿ ಆಚೆ ಕಡೆ ನಿಮ್ಮ ಪಕ್ಕದ ಮನೆ ಮುಂದೆ ಇಟ್ಬಿಡಿ.
ಈಗ ನಿಮ್ಮನೆ ಸೇಫ್ ಆಗಿರ್ಬೇಕಲ್ಲ, ಪಕ್ಕದ ಅವ್ರ ಮನೆ ಏನಾರು ಪಕ್ಕದ ಮನೆ ಮುಂದೆ ಇಟ್ಬಿಡಿ. ದಯವಿಟ್ಟು ಹಾಗೆ ಮಾಡಬೇಡಿ. ಸಿಲಿಂಡರ್ ಲೀಕ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಆ ಸೇಫ್ಟಿ ಕ್ಯಾಪ್, ಅದಕ್ಕೆ ನಾನು ಹೇಳಿದ್ದು ಸೇಫ್ಟಿ ಕ್ಯಾಪ್ ಇಲ್ಲದೆ ತೊಗೊಳ್ಳೇಬೇಡಿ ಅಂತ ಹೇಳಿದ್ರು. ಅದಕ್ಕೆ ಆ ಸೇಫ್ಟಿ ಕ್ಯಾಪ್ನ ಹಾಕಿ ಸಿಲಿಂಡರ್ನ ಆಚೆ ಇಟ್ಟು ನಿಮ್ಮನೆ ಮುಂದೆನೇ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು, ಫೋನ್ ಮಾಡಿ. ಯಾರಿಗೆ ಮಾಡ್ತೀರಾ? ಯಾರು LPG ಸಪ್ಲೈ ಮಾಡಿರ್ತಾರೆ ಫೈರ್ ಬ್ರಿಗೇಡ್ ಕರಿಬೇಡಿ. ಯಾರು ನಿಮ್ಮ ಸಿಲಿಂಡರ್ ಸಪ್ಲೈ ಮಾಡಿರ್ತಾನೆ ಅವನು ಫೋನ್ ಮಾಡಿ. ರಾತ್ರಿ 10 ಗಂಟೆ ಆಗಿದೆ, ಯಾವ ಸಿಲಿಂಡರ್ ಸಪ್ಲೈ ಮಾಡಿ ಓಪನ್ ಆಗಿರ್ತಾನೆ, ಅವಾಗ ಏನು ಮಾಡ್ತೀರಾ? ಅಂಥ ಸಂದರ್ಭದಲ್ಲಿ LPG ಬಿಲ್ಲಲ್ಲಿ ಹಿಂದ್ಗಡೆ ಒಂದು ಎಮರ್ಜೆನ್ಸಿ ನಂಬರ್ ಅಂತಿರುತ್ತೆ. ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ, ಸರ್ ನಮ್ಮನೆ ಗ್ಯಾಸ್ ಸಿಲಿಂಡರ್ ಲೀಕ್ ಆಗ್ತಾಯಿದೆ, ದಯವಿಟ್ಟು ಬಂದು ತೊಗೊಂಡೋಗಿ ಕ್ಲೀನ್ ಅಡ್ರೆಸ್ ಎಲ್ಲ ಹೇಳಿ. ಅವ್ನು ಬರ್ತಾನೆ, ಬಂದು ನಿಮ್ಮ ಸಿಲಿಂಡರ್ನ ಏನು ಮಾಡಿ, ಅವನೇನು ಮಾಡ್ತಾನೆ ಸಿಲಿಂಡ್ರು, ಅವ್ನು ತೊಗೊಂಡು ಅವ್ರ ಮೇಲೆ ಅಡುಗೆ ಮಾಡ್ಕೋತಾನ? ಇಲ್ಲ. ಅಥವಾ ಗೋಡನ್ ಇಟ್ಬಿಟ್ಟು ನಾಳೆ ನೋಡ್ಕೋತೀನಿ ಅಂತಾನ? ಅವನು ಏನು ಮಾಡೋಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಒಂದು ಸ್ವಲ್ಪ ರಿಮೋಟ್ ಏರಿಯಾಗೆ ಹೋಗ್ಬಿಟ್ಟು ಒಂದು ಸ್ಪ್ಯಾನರ್ ತಂದಿರ್ತಾನೆ, ಸ್ಲೋಲಿ ಅದು ಓಪನ್ ಮಾಡಿ ಗಾಳಿಗೆ ಬಿಟ್ಬಿಡ್ತಾನೆ. ಕಂಟ್ರೋಲ್ ಎವಾಪ್ರೇಷನ್ ಅಂತ ಹೇಳ್ತಾರೆ. ಒಂದೇ ಸತಿ ಬಿಡೋಕ್ಕಾಗಲ್ಲ. ಯಾರು ಇಲ್ದಿರೋ ಜಾಗ, ಬಿಡಿ ಸಿಗರೇಟ್ ಸೇದಿರೋ ಜಾಗದಲ್ಲಿ ದೂರಕ್ಕೆ ತೊಗೊಂಡೋಗಿ ಗ್ಯಾಸ್ನ ಓಪನ್ ಮಾಡ್ತಾನೆ. ನಿಮ್ಮ 450 ರೂಪಾಯಿ ನಷ್ಟ ಆಗ್ಬೋದು ಗ್ಯಾಸ್ದು, ಆದರೆ ನಿಮ್ಮ 45 ಲಕ್ಷ ರೂಪಾಯಿ ಮನೆ ಉಳಿಯುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಲೀಕ್ ಆದಾಗ ದಯವಿಟ್ಟು ಈಗ ಹೇಳಿದ ಕ್ರಮನ ಅನುಸರಿಸೋದ್ರಿಂದ ಖಂಡಿತ ಅನಾಹುತಗಳಾಗೋದಿಲ್ಲ. ದಿನ ಬೆಳಗಾದ್ರೆ ನಾವು ಪೇಪರ್ ನೋಡ್ತಾ ಇರ್ತೀವಿ, ನಮಗೇನಪ್ಪ ಜ್ಞಾನ ಇಲ್ವಾ LPG ಬಗ್ಗೆ ಅಂತ ಬಹಳ ಬೇಜಾರಾಗುತ್ತೆ. ಸರ್ ಖಂಡಿತ, ಯಾಕಂದರೆ ಈ ಪ್ರಶ್ನೆ ಕೇಳೋದಂಥವ್ರು ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಇದು. ಮುಖ್ಯವಾಗಿ LPG ಬಗ್ಗೆನೇ ಬೇಕಾಗಿದ್ದಂಥದ್ದು. ಇವತ್ತು ಮನೆ ಸೇಫ್ಟಿ ಬೇಕು ಅಂತಂದರೆ LPG ಸೇಫ್ಟಿ ಇದ್ದರೆ ಮನೆ ಸೇಫ್ಟಿ ಅನ್ನುವಂಥ ಪರಿಸ್ಥಿತಿ. ಹಾಗೆ ಎಲೆಕ್ಟ್ರಿಕಲ್ ಬಗ್ಗೆ ಎರಡು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಹೇಳಿದ್ರಿ. ಇನ್ನು ಸಾಕಷ್ಟು ಸೇಫ್ಟಿ ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಸೇಫ್ಟಿ ವಿಚಾರದ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಶೇಷಾದ್ರಿ ಶೇಖರ್ ಅವ್ರ ಜೊತೆ. ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಶೇಷಾದ್ರಿ ಶೇಖರ್ ಅವ್ರ ಜೊತೆ ನಮ್ಮ ಮಾತನ್ನು ಮುಂದುವರ್ಸೋಣ. ನಮ್ಮ ಮಾತು ಅಂತಂದರೆ ಸೇಫ್ಟಿ ಎಷ್ಟು ಪ್ರಮುಖವಾಗಿದೆ ಅಂತಕ್ಕಂಥದ್ದು ಈಗ ಅರ್ಥವಾಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಮನೆಯೊಳಗೆ LPG ಪ್ರತಿನಿತ್ಯ ಉಪಯೋಗಿಸ್ತೇವೆ, ಕರೆಂಟಿನ ಪ್ರತಿನಿತ್ಯ ಉಪಯೋಗಿಸ್ತೇವೆ. ಅದು ಸಣ್ಣ ಅವಘಡ ಯಾವ ಸಂಭವಿಸುತ್ತೆ, ಅದಕ್ಕೆ ಸೇಫ್ಟಿ ಏನು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದಾಗ ನನಗೀಗ ಶಾಕ್ ಆಗ್ತಾ ಇದೆ. 8 ಗಂಟೆ ಯಾವಾಗ ಆಗುತ್ತೆ, ಮನೆಗೆ ಹೋಗಿ ಸೇಫ್ಟಿ ನೋಡಲ್ಲ ಅಂಥೇಳಿ ಅಂತ ಅಷ್ಟು ಪ್ರಮಾಣದೊಳಗೆ ಶೇಷಾದ್ರಿ ಶೇಖರ್ ವಿವರಿಸ್ತಾ ಇದ್ದಾರೆ. ನಿಜಕ್ಕೂ ಸಂತೋಷ ಅನಿಸುತ್ತೆ. ಸರ್, ಈಗಾಗಲೇ ಉತ್ರಳ್ಳಿಯಿಂದ ವಾರಣಿ ಅಂತಕ್ಕಂಥವ್ರು ದೂರವಾಣಿಯನ್ನು ಮಾಡಿದಾಗ ನೀವು LPGಯ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋದ್ರಿ. ಹಾಗೆ ಅವರು ಇನ್ನೊಂದು ಅಂಶವನ್ನು ಕೇಳಿದ್ರು, ಮನೆಯೊಳಗೆ ಕ್ಲೀನಿಂಗಿಗೋಸ್ಕರ ಒಂದಷ್ಟು ಕೆಮಿಕಲ್ಸ್ ಇಟ್ಕೊಂಡಿರ್ತೇವೆ ಅಂತ ಹೇಳಿ, ಅಂತ ಬಾತ್ರೂಮ್ಗೆ ಟಾಯ್ಲೆಟ್ಗೆಲ್ಲ ಕ್ಲೀನ್ ಮಾಡೋಕ್ಕೋಸ್ಕರ ಒಂದಿಷ್ಟು ಇಟ್ಕೊಂಡಿರ್ತೇವೆ. ಈ ನೀವು ಹೇಳ್ತಾ ಹೋದಾಗ ಎಲ್ಲರೂ ಗಾಬರಿ ಆಗ್ತಾ ಹೋಗ್ತಾ ಇದೆ, ಏನಪ್ಪ ಇಷ್ಟೊಂದು ಭಯ ಬೀಳಬೇಕಾ ಅಂತೇಳಿ ಅಂತ. ಆದರೆ ಸೇಫ್ಟಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೆಮಿಕಲ್ಸನ್ನ ಯಾವ ರೀತಿ ಉಪಯೋಗಿಸ್ಬೇಕಾಗತ್ತೆ, ಅಥವಾ ಯಾವ ಕೆಮಿಕಲ್ಸ್ ಇಟ್ಕೋಬೇಕಾಗತ್ತೆ ಮನೆಗಳಲ್ಲಿ? ಕಾರ್ಖಾನೆಗಳು ಕೆಮಿಕಲ್ ಯೂಸ್ ಮಾಡ್ತಾರೆ, ಮನೆಗಳು ಕೆಲವು ಕೆಮಿಕಲ್ ಯೂಸ್ ಮಾಡ್ತಾರೆ. ಬ್ರ್ಯಾಂಡ್ ನೇಮ್ ಇರುತ್ತೆ, ಅದು ಕೆಮಿಕಲ್ ಅನ್ನೋ ಹೆಸರು ಇರೋದಿಲ್ಲ. ಯಾವುದೋ ಕಂಪ್ನಿ ಹೆಸರಿರುತ್ತೆ, ಏನೋ ಅನ್ಕೊಂಡ್ಬಿಡ್ತೀವಿ. ಆಕ್ಚುಲಿ ಅದು ಪ್ಯೂರ್ ಕೆಮಿಕಲ್, ರಾಸಾಯನಿಕ ವಸ್ತುನೇ ಅದು. ಟಾಯ್ಲೆಟ್ ಕ್ಲೀನ್ ಮಾಡೋದು ಯಾವುದಕ್ಕೋಸ್ಕರ, ಡಿಸ್ಇನ್ಫೆಕ್ಷನ್ಗೋಸ್ಕರ, ಬ್ಯಾಕ್ಟೀರಿಯಾನ ಸಾಯಿಸೋಕ್ಕೋಸ್ಕರ. ನಮ್ಮನ್ನು ಸಾಯಿಸಬಾರ್ದು. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡೋಕ್ಕೂ ಸ್ಟ್ರಾಂಗ್ ಆಗಿ ಯೂಸ್ ಮಾಡಬಾರ್ದು. ಸಾಧ್ಯವಾದರೆ ಗ್ಲೌಸ್ ಯೂಸ್ ಮಾಡಿ. ಮನೆಗಳಲ್ಲೂ ಸಹ ಬರೀ ಕಾರ್ಖಾನೆಗಳಲ್ಲಿ ಮಾತ್ರ ಗ್ಲೌಸ್ ಯೂಸ್ ಮಾಡೋಕ್ಕೂ ರೆಸ್ಪಿರೇಟರ್ ಹಾಕೋಬೇಕು ಅಂತಿಲ್ಲ. ಮನೆಗಳಲ್ಲೂ ಸಹ ಗ್ಲೌಸ್ ಯೂಸ್ ಮಾಡಿ, ರೆಸ್ಪಿರೇಟರ್ ಹಾಕ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರ್ತಾನೆ ಅದ್ರ ಪ್ರಕಾರ ಪ್ರಮಾಣವಾಗಿ ಮಿಶ್ರಣ ಮಾಡಿ ಅದನ್ನು ಕ್ಲೀನ್ ಮಾಡೋದಾಗಲಿ, ಸ್ವಚ್ಛ ಮಾಡೋದಾಗಲಿ ಮಾಡಿ. ಅದು ಕೆಲವರು ಆ್ಯಸಿಡಿಂದ ಟಾಯ್ಲೆಟ್ಸ್ ಕ್ಲೀನ್ ಮಾಡ್ತಾರೆ, ಕೆಲವು ಬ್ರ್ಯಾಂಡೆಡ್ ಐಟಮಿಂದನೂ ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ. ಅದಿರೋದೆಲ್ಲ ಮೇನ್ ಅಂದರೆ ಪ್ಯೂರ್ ಕ್ಲೋರಿನ್ ಅಷ್ಟೇ. ಕ್ಲೋರಿನ್ ಇದು ಡೆಡ್ಲಿ ಪಾಯ್ಸನ್. ಅದು ನಾವು ಅದರಲ್ಲಿ ನುರಿತದ ವರ್ಗದವ್ರು ಗೊತ್ತಿರುತ್ತೆ. 1 ppm ಅಂತಾರೆ. ಎಷ್ಟು ಕುಡಿಬೋದಪ್ಪ ಕೆಮಿಕಲ್, ರಾಸಾಯನಿಕ ಕ್ಲೋರಿನ್ನ 1 ppm ಅಷ್ಟೇ, ಪಾರ್ಟ್ಸ್ ಪರ್ ಮಿಲಿ ಅಂತ. ಅಷ್ಟೇ ಹಾನಿಕಾರಕ ಅದು. ಬಟ್ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದನ್ನು ಮೂಗು ಬಟ್ಟೆ ಕಟ್ಕೊಂಡು ಕೈ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿ. ಅದಲ್ಲದೆ ಎಲ್ಲ ಔಷಧಿಗಳು ಮನೇಲಿರುತ್ತೆ. ಔಷಧಿ ಅಂದ್ರೇನು, ಕೆಮಿಕಲ್ಲೇ ಅದು. ಎಷ್ಟೋ ಸರಿ ಏನಾಗುತ್ತೆ, ಕೆಮಿಕಲ್ಲು ಔಷಧಿಗಳು ಮಕ್ಕಳ ಕೈಗೆ ಸಿಗೋತಾ ಇಟ್ಬಿಡ್ತಾರೆ. ಎಷ್ಟೋ ಘಟನೆಗಳು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಆ ಮಕ್ಕಳು ಎಸ್ಪೆಷಲಿ ಕೆಲವು ಮಾತ್ರೆಗಳು ಪೆಪ್ಪರ್ಮೆಂಟ್ ಥರ ಕಾಣುತ್ತೆ. ಎಷ್ಟೋ ಮಕ್ಕಳು ಪೆಪ್ಪರ್ಮೆಂಟ್ ಅಂತ ನುಂಗ್ಬಿಟ್ಟು ಸತ್ತೋಗಿರೋ ಕೇಸ್ಗಳನ್ನು ಖಂಡಿತ ನಾನು ಕಣ್ಣಾರೆ ನೋಡಿದ್ದೀನಿ. ಈ ಥರ ಅಪಘಾತಗಳು ಅನುಭವಿಸಿದ್ದೀವಿ ನಾವು. ಅದಕ್ಕೋಸ್ಕರ ಈ ಔಷಧಿಗಳನ್ನ ಮಕ್ಕಳ ಕೈಗೆ ಸಿಗದೇ ಇರಾಗಿಡಿ. ಈ ತಿಗಣೆ ಔಷಧಿ ಇರ್ಬೋದು, ಅಥವಾ ಸೊಳ್ಳೆ ಔಷಧಿ ಇರ್ಬೋದು, ಅಥವಾ ಮನುಷ್ಯ ತಗೋತಕ್ಕಂಥ ಔಷಧಿಗಳೇ ಇರ್ಬೋದು, ಮಕ್ಕಳ ಕೈಗೆ ಎಟಕದೇ ಇರೋ ಹಾಗೆ ಇಡಿ. ಅದನ್ನು ಜಾಗೃತಿಯಾಗಿ ವಹಿಸಿ. ಹಾಗೆ ಮಾಡೋದ್ರಿಂದ ಮನೆಗಳಲ್ಲಿ ಕೆಮಿಕಲ್ ಬಗ್ಗೆ ಮತ್ತು ಔಷಧಿಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮನ ಎತ್ತಿದ್ದು ನಾವು ದೊಡ್ಡವರಾಗಿ ಹಿರಿಯರು ತಂದೆ ತಾಯಿಗಳನ್ನ ಎಚ್ಚರಿಕೆ ತೊಗೋಬೇಕು. ಸರ್ ಖಂಡಿತ ತಾವು ಹೇಳಿದಾಗೆ ನೋಡಿ, ಎಷ್ಟೊಂದು ಸಣ್ಣ ವಿಚಾರ ಇದೆ, ತುಂಬ ದೊಡ್ಡದು ಅಂತಲ್ಲ, ಆದರೆ ಅಪಾಯ ತುಂಬ ದೊಡ್ಡದು. ಸಣ್ಣ ವಿಚಾರವೂ ಕೂಡ ಒಂದು ದೊಡ್ಡ ಅಪಾಯಕ್ಕೆ ಮುನ್ಸೂಚನೆ. ಇವೆಲ್ಲವೂ ನಾವು ಮುಂಜಾಗ್ರತೆ ವಹಿಸ್ತೇ ಹೋದರೆ. ಸೊ ಇಷ್ಟೆಲ್ಲ ಮನೆಗಳಲ್ಲಿ ಒಂದು ಸೇಫ್ಟಿ ಮಾಡಬೇಕು, ಸೇಫ್ಟಿ ಇರಬೇಕು, ಎಲ್ಲ ಓಕೆ. ಆದರೆ ಈ
ಕಂಪನಿಗಳಲ್ಲಿ ಸಾಕಷ್ಟು ಅಪಘಾತಗಳಾಗುತ್ತೆ, ಅವಘಡಗಳು ಸಂಭವಿಸುತ್ತೆ, ಪ್ರಾಣಹಾನಿ ಆಗುತ್ತೆ, ಇವೆಲ್ಲ ಆಗುತ್ತೆ. ಆದರೆ ಯಾವ ಕಂಪನಿಗಳು ಬಹುಶಃ ಅದು ಮುಂಜಾಗ್ರತೆ ತೆಗೆದುಕೊಂಡಿರಲ್ವೋ, ಹೇಗೆ ಅಲ್ಲಿ ಸೇಫ್ಟಿ ಏನಿರುತ್ತೆ ಮತ್ತು ಅಪಘಾತಗಳು ಯಾಕೆ ಸಂಭವಿಸುತ್ತೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ? ಈ ದೊಡ್ಡ ಕಂಪ್ನಿ ಚಿಕ್ಕ ಕಂಪನಿದೇನು ಭೇದ ಭಾವ ಇಲ್ಲ. ಕಂಪ್ನಿ ಅಪಘಾತ ಎಲ್ಲ ಕಂಪ್ನಿ ತಗೋಬೇಕು. ಕೆಲವು ದೊಡ್ಡ ಕಂಪ್ನಿಗಳಲ್ಲಿ ಅವರು ಸೇಫ್ಟಿ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದ್ರಿಂದ ಸುರಕ್ಷತಾ ಅಧಿಕಾರಿ ನೇಮಿಸ್ಕೊಂಡಿರ್ತಾರೆ, ಅವ್ರು ಹೇಳಿದ ಅಡ್ವೈಸ್ ತೊಗೊಂಡು ಮಾಡ್ತಾರೆ. ಎಷ್ಟೋ ಕಂಪ್ನಿಗಳಲ್ಲಿ ಸೇಫ್ಟಿ ಆಫೀಸರ್ ಇರೋದಿಲ್ಲ, ಹಾಗ್ಬಿಟ್ಟು ಅಲ್ಲಿ ಅಪಘಾತಗಳಾಗಬೇಕಂತಿಲ್ಲ. ಎಲ್ಲ ಕಡೆ ಸೇಫ್ಟಿ ಆಫೀಸರ್ ಇರಬೇಕಂತೂ ರೂಲ್ಸ್ ಇಲ್ಲ. ಆದರೆ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಆಡಳಿತ ವರ್ಗದವರಿಂದ ಹಿಡಿದು ಕಾರ್ಮಿಕನವರೆಗೂ ಎಲ್ಲರಿಗೂ ಸುರಕ್ಷತೆ ಬಗ್ಗೆ ಮುನ್ನೆಚ್ಚರಿಕೆ ಇರಬೇಕು. ಉದಾಹರಣೆಗೆ ಈಗ ಯಾರೋ ಒಂದು ಮಿಷಿನಲ್ಲಿ ಕೆಲಸ ಮಾಡ್ತಾಯಿದ್ದಾನೆ, ಒಬ್ಬ ಆಪ್ರೇಟರ್ ಪ್ರೊಡಕ್ಷನ್ ಕೊಡಬೇಕು, ಅವನು ಮಿಷಿನ್ ಕೆಟ್ಟೋಯ್ತು, ಆಗ ಮೇಂಟೆನೆನ್ಸ್ ಅಂತ ಬಂದ, ಅವನೇನು ಮಾಡ್ತಾನೆ, ರಿಪೇರಿ ಮಾಡುವಾಗ ಗಾರ್ಡೆಲ್ಲ ಬಿಚ್ತಾನೆ, ಏನು ಕೆಟ್ಟೋಯ್ತು ದುರಸ್ತಿ ಮಾಡ್ತಾನೆ, ದುರಸ್ತಿ ಮಾಡಿ ಹೋಗ್ತಾನೆ. ಹೋಗ್ಬೇಕಾದ್ರೆ ಅವ್ನು ಗಾರ್ಡ್ ಹಾಕೋದು ಮರಿಬೋದು. ಅಥವಾ ಅದೇ ಕಾರ್ಮಿಕ, ನೋಡಪ್ಪ ನಂಗೆ ಮಿಷಿನ್ ರನ್ ಆಗ್ತಾ ಇದೆ, ನಾವು ಓಡಿಸೋದು ನಂಗೆ ಪ್ರೊಡಕ್ಷನ್ ಕೊಡಬೇಕು, ಈಗಲೇ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗಿದೆ, ಪ್ರೊಡಕ್ಷನ್ ನಿಂತೋಗಿದೆ, ನೀನು ಗಾರ್ಡ್ ಆಮೇಲೆ ಹಾಕೋ ಅಂತ ಹೇಳ್ಬೋದು. ಅಥವಾ ಅವನಿಗೆ ಸೇಮ್ ಮೇಂಟೆನೆನ್ಸ್, ಅವನಿಗೆ ಇನ್ನೊಂದು ಮಿಷಿನ್ ಮೇಂಟೆನೆನ್ಸ್ ಬಂದಿರುತ್ತೆ, ಅವ್ನಿಗೆ ಹೇಗೆ ಮಿಷಿನ್ ರನ್ ಆಗ್ತಿದೆಯಲ್ಲ ಅದನ್ನು ಮೇಂಟೆನೆನ್ಸ್ ಮಾಡೋದು ಹೋಗ್ಬೋದು. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಮಿಷಿನ್ ಒಳಗೆ ಕೈ ಕೊಡೋ ಚಾನ್ಸ್ ಇರುತ್ತೆ. ಆವಾಗ ತಿರುಗ್ತಕ್ಕಂಥ ಗೇರ್ ಇರ್ಬೋದು, ಬೆಲ್ಟ್ ಇರ್ಬೋದು, ಮೂವ್ ಆಗ್ತಕ್ಕಂಥ ಮಿಷಿನರಿ ಪಾರ್ಟ್ಸ್ ಇರ್ಬೋದು, ಅಲ್ಲಿ ಕೈ ಕೊಟ್ಟಾಗ ಬೆರಳೆ ಕಟ್ಟಾಗ್ಬೋದು, ಕೈಯೇ ಕಟ್ಟಾಗ್ಬೋದು. ಈ ಥರ ದುರಂತಗಳು ಸಂಭವಿಸುತ್ತೆ. ಹೀಗಾಗಿ ಸುರಕ್ಷತೆ ಅನ್ನೋದು ಬರೀ ಒಬ್ಬರದಲ್ಲ, ಎಲ್ಲರ ಜವಾಬ್ದಾರಿ. ಟಾಪ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಆಡಳಿತ ವರ್ಗದವ್ರನ್ನ ಹಿಡಿದು ಕಾರ್ಮಿಕರವರೆಗೂ ಎಲ್ರಿಗೂ ಜವಾಬ್ದಾರಿ ಇದೆ. ಆಡಳಿತ ವರ್ಗದವರು ಒಂದು ಪಾಲಿಸಿ ಇರಬೇಕು, ಸೇಫ್ಟಿ ಗಾರ್ಡ್ ಇಲ್ಲ ಅಂದರೆ ಮೆಷಿನ್ ಆಪ್ರೇಟ್ ಮಾಡೋಕ್ಕೆ ಬಿಡಬಾರ್ದು ಒಂದು ಪಾಲಿಸಿ ಇರಬೇಕು. ಮೇಂಟೆನೆನ್ಸ್ನವರು ನಾನು ಗಾರ್ಡ್ ಹಾಕ್ತೇನೆ ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ಅವನಿಗಿರಬೇಕು. ಸೂಪರ್ವೈಸರ್ ಆದನು ಇಲ್ಲ ಮಿಷಿನ್ ಗಾರ್ಡ್ ಇಲ್ಲ, ಪ್ರೊಡಕ್ಷನ್ ನಿಂತರೂ ಪರ ಇಲ್ಲ, ಎಲ್ಲ ಹಾಕಿದ ಮೇಲೆ ಮಾಡಬೇಕು ಅಂತ ಅವನು ಜವಾಬ್ದಾರಿ ಇರಬೇಕು. ಕಾರ್ಮಿಕ ನನಗೆ ಅಪಘಾತ ಆಗುತ್ತೆ, ನನಗೆ ತೊಂದರೆ ಆಗುತ್ತೆ ಅಂತ ತಿಳುವಳಿಕೆ ಅವನಿಗೂ ಇರಬೇಕು. ಹೀಗಾಗಿ ಸುರಕ್ಷತೆ ಸೇಫ್ಟಿ ಇಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ ಹೇಳ್ತೀವಿ. ಅದನ್ನು ಎಲ್ಲರೂ ಮುನ್ನೆಚ್ಚರಿಕೆ ತೊಗೊಳ್ಳೋದ್ರಿಂದ ಅಪಘಾತಗಳನ್ನ ಖಂಡಿತ ನಾವು ತಡೆಗಟ್ಟಬಹುದು. ನಿಜ ನೀವು ಹೇಳಿದಾಗ, ಯಾಕೆಂದರೆ ಮುಂಜಾಗ್ರತೆ ವಹಿಸಿದ್ರೆ ಅಪಘಾತಗಳಾಗೋದಿಲ್ಲ. ನಾವು ಮುಂಜಾಗ್ರತೆ ವಹಿಸಲಿಕ್ಕೆ ಹೋಗಲ್ಲ. ನೀವು ಆಗಲೇ ಹೇಳ್ತಿರಲ್ಲ ರೋಡ್ ಸೇಫ್ಟಿ ಬಗ್ಗೆ ಹೇಳ್ಬೇಕಾದ್ರೆ, ಅಲ್ಲಿ ಪೊಲೀಸ್ ಇದ್ದಾರೆ ಅಂದರೆ ನಾವು ಹೆಲ್ಮೆಟ್ ಹಾಕೋತೀವಿ, ಬೆಲ್ಟ್ ಹಾಕೋತೀವಿ. ನಾವು ನಿಮ್ಮನ್ನು ಈಗ ಕೇಳ್ಕೊಂಡು ಹೋದ್ಮೇಲೆ ಮತ್ತು ನಾವು ಈಗ ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾನು ಆಗಲೇ ಹೇಳ್ದಂತ. ನಾವು ಕೂಡ ಬಹುತೇಕ ಸಾಕಷ್ಟು ತಪ್ಪುಗಳು ಮಾಡ್ತೇವೆ. ತಪ್ಪು ಮಾಡೋರು ಯಾರು ಅಂದರೆ ಈ ತಿಳುವಳಿಕೆ ಇರೋರೇ ತಪ್ಪು ಮಾಡೋದು ಜಾಸ್ತಿ. ತಿಳುವಳಿಕೆ ಇರೋರು, ಬುದ್ಧಿವಂತರು, ವಿದ್ಯಾವಂತರು ನಾವು ತಪ್ಪು ಮಾಡೋದು ಜಾಸ್ತಿ ಅನ್ನುವಂಥದ್ದು. ಹೀಗಾಗಿ ನೀವು ಹೇಳಿದ ಮುಂಜಾಗ್ರತೆ ವಹಿಸಬೇಕು ಅಂತಕ್ಕಂಥದ್ದು. ಸರ್, ಮನೆ ಒಳಗೆ ಆಗೋಂಥ ಅಪಘಾತಗಳು ಒಂದು ಕಡೆ ಹೇಳ್ತಾ ಬಂದ್ರಿ, ಕಂಪ್ನಿ ಒಳಗೆ ಆಗ್ತಕ್ಕಂಥ ಅಪಘಾತಗಳು ಹೇಳ್ತಾ ಬಂದರೆ, ಆದರೆ ಈ ಮನೆ ಕಟ್ಟಬೇಕಾದ್ರೆ ಆಗತ್ತಲ್ಲ ಅಪಘಾತಗಳು, ಏನಾಯ್ತು ಅದ್ರ ಬಗ್ಗೆ ಗಮನವೇ ವಹಿಸೋದಿಲ್ಲ ಯಾರು ಕೂಡ. ಈ ಮನೆ ಕಟ್ಟಬೇಕಾರಾಗ್ಬೋದು ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಬೇಕಾರಾಗ್ಬೋದು, ಅಲ್ಲಿ ಯಾವ ರೀತಿ ಸೇಫ್ಟಿ ಮೆಜರ್ನ ಅವರು ಅನುಸರಿಸಬೇಕಾಗತ್ತೆ ಅಂತೇಳಿ? ಸೊ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಕನ್ಸ್ಟ್ರಕ್ಷನ್ ಸೇಫ್ಟಿ ಅಥವಾ ಮನೆ ಕಟ್ಟೋದೇನಿದೆ, ಕೆಲಸ ಮಾಡೋ ಬಹುತೇಕ ಅನಕ್ಷರಸ್ಥರು, ಹೌದು, ಹಳ್ಳಿಗಾಡಿಂದ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಅವರಿಗೆ ಸುರಕ್ಷತೆ ಬಗ್ಗೆ ತಿಳುವಳಿಕೆನೇ ಇರೋದಿಲ್ಲ. ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಅದು ಕಾರ್ಖಾನೆಗಳಲ್ಲಾದರೆ ಕಾರ್ಮಿಕ ನೀತಿಗಳಿರುತ್ತೆ, ಕಾರ್ಮಿಕ ಲೀಡರ್ಸ್ ಇರ್ತಾರೆ, ಆಡಳಿತ ವರ್ಗ ಇರುತ್ತೆ, ಪಾಲಿಸಿ ಇರುತ್ತೆ. ಈ ಕನ್ಸ್ಟ್ರಕ್ಷನ್ ವರ್ಕಲ್ಲಿ, ಅದು ಮನೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕಟ್ಟೋದಿದೆ, ಅಲ್ಲಿ ಇರುತ್ತೆ. ಅದಕ್ಕೆ ಸಪ್ರೇಟ್ ಒಂದು ಆ್ಯಕ್ಟ್ ಇದೆ, BOCW ಆ್ಯಕ್ಟ್ ಅಂತಿದೆ, ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆ್ಯಕ್ಟ್ ಅಂತ ಇದೆ. ಅದ್ರ ಪ್ರಕಾರ ಏನು ಸುರಕ್ಷತೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡ್ತಾರೆ. ಈ ಚಿಕ್ಕ ಚಿಕ್ಕ ಮನೆಗಳು ಕಟ್ಟೋರಾಗಲಿ ಅಥವಾ ಕೆಲವು ಬಿಲ್ಡರ್ಸ್ಗಳು ಕಟ್ಟೋ ಮನೆಗಳಲ್ಲಿ ಸೇಫ್ಟಿ ಅನ್ನೋದು ಸುತರಾಮ್ ಇರೋದಿಲ್ಲ. ಪೇಪರ್ ನೋಡಿರ್ತೀವಿ, ಹೈಟಿಂದ ಬಿದ್ದೋದ, ಅವನು ಎಲ್ಲಿ ಹೈಟಲ್ಲಿ ಹೆಂಗೆ ಕೆಲಸ ಮಾಡ್ದ, ಒಂದು ಏಣಿ ಇರೋದಿಲ್ಲ. ಅದು ಸಾರ್ವೆ ಅಂತ ಏನು ಕಟ್ಕೋತಾರೆ, ನಾವು ಅದನ್ನು ಸ್ಕೆಫೋಲ್ಡಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅಪ್ಪಟ ಕನ್ನಡದಲ್ಲಿ ಸಾರ್ವೆ ಅಂತ ಹೇಳ್ತೀವಿ. ಅಂದರೆ ಬ್ಯಾಂಬೂಸಿಂದ ಕಟ್ಟಿರ್ತಾರೆ. ನಾವು ಕಾರ್ಖಾನೆಗಳಲ್ಲಿ ಇದನ್ನು ಅಲೋ ಮಾಡೋದಿಲ್ಲ. ಅದಕ್ಕೆ ನಾವು ಕಪ್ ಲಾಕ್ ಟೈಪ್ ಸ್ಕೆಫೋಲ್ಡಿಂಗ್ ಅಂತಲೇ ಹೇಳ್ತೀವಿ. ಅದು ಫ್ಯಾಕ್ಟ್ರಿಯಲ್ಲಿ ಆರ್ಗನೈಸ್ ಇರುತ್ತೆ, ಅದು ಚೆಕ್ ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ಅದೊಂದು ಚೆಕ್ ಲಿಸ್ಟ್ ಇರುತ್ತೆ. ಅದಕ್ಕೆ ಪ್ಲಾಟ್ಫಾರ್ಮ್ ನಿಂತ್ಕೊಳ್ಳೋಕೆ ಪ್ಲಾಟ್ಫಾರ್ಮ್ ಇದೆಯಪ್ಪ, ಆ ಪ್ಲಾಟ್ಫಾರ್ಮ್ ಕಟ್ಟಿದೆಯಪ್ಪ, ಆ ಸ್ಕೆಫೋಲ್ಡಿಂಗ್ ಸಾರ್ವೆ ಬೀಳೋದಿಲ್ವನಪ್ಪ ಚೆಕ್ ಮಾಡ್ತಾರೆ. ಆದರೆ ಈ ಅನ್ಆರ್ಗನೈಸ್ ಸೆಕ್ಟರ್ಸ್ಗಳಲ್ಲಿ ಕಟ್ಟತಕ್ಕಂಥ ಈ ಬಿಲ್ಡಿಂಗ್ ವರ್ಕರ್ಸ್ ಬಹಳ ಜನ ಅಪಘಾತಕ್ಕೆ ಈಡಾಗ್ತಾ ಇದ್ದಾರೆ. ಸೇಫ್ಟಿ ಬೆಲ್ಟ್ ಅಂತ ಬರುತ್ತೆ. ಆ ಹೈಟಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿ ಏನು ಮಾಡೋಕ್ಕಾಗತ್ತೆ, ಸೇಫ್ಟಿ ಬೆಲ್ಟ್ ಅಂತ ಹಾಕೋಬೇಕು. ಅದರಲ್ಲೂ 2-3 ಟೈಪ್ ಇದೆ. ಕೆಲವು ಹಾಫ್ ಬಾಡಿ ಹಾರ್ನೆಸ್ ಅಂತಾರೆ, ಫುಲ್ ಬಾಡಿ ಹಾರ್ನೆಸ್ ಅಂತಾರೆ. ಈ ಹಾಫ್ ಬಾಡಿ ಹಾರ್ನೆಸ್ ಹಾಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ, ಬಿದ್ದಾಗ ಆ ಬೆಲ್ಟಿನ ಅವನು ಹಿಡಿಯುತ್ತೆ, ಆದರೆ ಎಲೆಬೆಲ್ಲ ಮುರಿದೋಗುತ್ತೆ. ಅದೇ ಫುಲ್ ಬಾಡಿ ಹಾರ್ನೆಸ್ ಹಾಕೊಂಡು ಕೆಲಸ ಮಾಡಿದಾಗ ಅವ್ನು ಬಿದ್ದರೂ ಅವ್ನು ಉಯ್ಯಾಲೆ ಥರ ಜೋಲಾಡ್ತಾ ಇರ್ತಾನೆ, ಅದು ನೋಡಿದವ್ರು ಅವನ್ನ ರೆಸ್ಕ್ಯೂ ಮಾಡ್ಬೋದು. ಕೆಲವು ಕಡೆ ಏನಾಗುತ್ತೆ, ಆರ್ಗನೈಸ್ ಸೆಕ್ಟರ್ಸಲ್ಲೂ ಅಷ್ಟೇ, ಕೆಲವು ಏನು ಮಾಡ್ತಾರೆ, ಮೇನ್ ಕಂಪ್ನಿಗಳು ಒಂದು ಸಬ್ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ. ಅವನು ಇಲ್ಲ ಇನ್ನೊಬ್ಬ ಸಬ್ ಕಾಂಟ್ರಾಕ್ಟ್ ಕೊಡ್ತಾನೆ, ಅವನು ಇನ್ನೊಬ್ಬ ಸಬ್ ಕಾಂಟ್ರಾಕ್ಟ್ ಕೊಡ್ತಾನೆ. ಆ ಮೊದಲೇನಿಗೆ ಏನು ದುಡ್ಡು ಕೊಟ್ಟಿರ್ತೀವಿ ನಾವು ಸೇಫ್ಟಿ ಎಲ್ಲ ಇರಬೇಕಪ್ಪ ಅಂತ, ಅವನು ಅದ್ರಲ್ಲಿ ಅರ್ಧ ಮಾತ್ರ ಹೇಳಿರ್ತಾನೆ, ಇವನು ಅರ್ಧ ಹೇಳ್ತಾನೆ, ಇನ್ನೊಂದು ಅರ್ಧ ಹೇಳ್ತಾನೆ. ಕೊನೆಗೆ ಬರೋ ನಮ್ಗೇನು ಗೊತ್ತಿಲ್ಲ, ಹಾಗೆ ಬರ್ತಾನೆ. ಸೇಫ್ಟಿ ಬೆಲ್ಟ್ ನಾಮಕಾವಸ್ಥೆ ಹಾಕೋತಾನೆ. ಬಹಳ ಜನ ಏನು ಮಾಡ್ತೀವಿ ನೋಡ್ತೀವಿ ಅಂದರೆ, ಸೇಫ್ಟಿ ಬೆಲ್ಟನ್ನು ಹಾಕೋತಾರೆ, ಅದು ಮೇಲ್ಗಡೆ ಎಲ್ಲಿ ಫರ್ಮ್ ಜಾಯಿಂಟ್ ಅಂತ ಏನಿರುತ್ತೆ ಅಲ್ಲಿ ಕಟ್ಕೋಬೇಕು. ಅದು ಕಟ್ಕೊಳ್ಳೋದಿಲ್ಲ.
ತೋರ್ಸೋಕ್ಕೋಸ್ಕರ ದೂರಕ್ಕೆ ಕಾಣುತ್ತಪ್ಪ, ಬೆಲ್ಟ್ ಹಾಕೊಂಡಿದ್ದಪ್ಪ ಅಂತ ಕಾಣುತ್ತೆ, ಅದು ಕಟ್ಟಿದೆ ಅಲ್ವಾ ಕಾಣಲ್ಲ. ಬೈ ಚಾನ್ಸ್ ಸ್ಲಿಪ್ ಆದರೆ ಗ್ಯಾರಂಟಿ ಸಾವೇ, ಅದ ಮೇಜರ್ ಫ್ರ್ಯಾಕ್ಚರೇ ಆಗುತ್ತೆ. ಅದಕ್ಕೋಸ್ಕರ ಈ ಕಾಂಟ್ರಾಕ್ಟರ್ಸ್ಗೆ ನಾವು ಆರ್ಡರ್ ಕೊಡಬೇಕಾದ್ರೆ ಇದೆಲ್ಲ ಕಂಡೀಷನ್ ಹಾಕಿ, ಯಾಕಂದ್ರೆ ಅವ್ನು ಸತ್ರ ಯಾರು ಕೇಳಿರಲ್ಲ. ಅದು ಬಿಹಾರದಿಂದ ಬಂದಿದ್ದಾನೋ, ಅವನು ಕಲ್ಕತ್ತಾದಿಂದ ಬಂದಿದ್ದಾನೋ, ಈ ನಡುವೆ ಎಲ್ಲ ಕಡೆ ಬರ್ತಿರ್ತಾರೆ. ಎಷ್ಟು ಮಣ್ಣು ಮಾಡಿಬಿಡ್ತಾರೆ, ವಾಪಸ್ ಹೋಗ್ತಾನೋ ಅದು ಗೊತ್ತಿರೋದಿಲ್ಲ. ಈಗ ಇದೆಲ್ಲ ಅನ್ಆರ್ಗನೈಸ್ ಸೆಕ್ಟರ್ಸ್, ಅದೆಲ್ಲ ಹೋರಾಟ ಜನಗಳಿದ್ದಾರೆ, ಆ್ಯಕ್ಟಿವ್ ಇದೆ. ಆದರೂ ಸಹ ಅಪಘಾತಗಳು ಆಗ್ತಾ ಇರುತ್ತೆ. ಹೈಟಿಂದ ಬೀಳೋದಾಗಲಿ, ಅದು ವೆಲ್ಡಿಂಗ್ ಮಾಡಬೇಕಾದ್ರೆ ಶಾಕ್ ಹೊಡಿಸ್ಕೊಳ್ಳೋದಾಗಲಿ, ಅದು ಅಗಿದಿರ್ತಾರೆ, ಎಕ್ಸ್ಕವೇಷನ್ ಅಂತ ಹೇಳ್ತಾರೆ, ಮಣ್ಣನ್ನು ಅಗದಿರ್ತಾರೆ. ಕೆಲಸ ಮಾಡ್ತಿರ್ಬೇಕಾದ್ರೆ ಮಣ್ಣು ಅವ್ರ ಮೇಲೆ ಮುಚ್ಕೊಂಡ್ಬಿಡುತ್ತೆ, ಅದಕ್ಕೆ ಕೇವಿನ್ ಅಂತ ಹೇಳ್ತಾರೆ. ಮಣ್ಣಲ್ಲಿ ಹೂತೋಗ್ಬಿಡ್ತಾರೆ, ಉಸಿರಾಡಕ್ಕೆ ಕಷ್ಟ ಆಗಿ ಸತ್ತೋಗಿರೋ ಕೇಸ್ಗಳಿದೆ. ಅದಕ್ಕೋಸ್ಕರ ಮಣ್ಣು ಕುಸಿದಿರೋ ಹಾಗೆ ಒಂದು ಬ್ಯಾರಿಕೇಷನ್ ಮಾಡೋದಾಗಲಿ, ಹಾರ್ಡ್ ಬ್ಯಾರಿಕೇಷನ್ ಅಂತ ಹೇಳ್ತಾರೆ, ಶೋರಿಂಗ್ ಅಂತ ಹೇಳ್ತಾರೆ, ಬೇರೆ ಬೇರೆ ಭಾಷೆ ಹೇಳ್ತಾರೆ. ಅದೆಲ್ಲ ಮಾಡೋದ್ರಿಂದ ಮಣ್ಣು ಕುಸಿದ ಅವಾಯ್ಡ್ ಮಾಡ್ಬೋದು. ಎತ್ತದಲ್ಲಿ ಕೆಲಸ ಮಾಡೋದಕ್ಕೆ ಸೇಫ್ಟಿ ಬೆಲ್ಟ್ ಹಾಕ್ಕೊಳ್ಬೇಕು, ಕಟ್ಟಬೇಕು, ವೆಲ್ಡಿಂಗ್ ಶಾಕ್ ಹೊಡೆದಂಗೆ ಅರ್ಥಿಂಗ್ ಇರಬೇಕು, ಎಲ್ಲ ಗಮನ ಹರಿಸೋದ್ರಿಂದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಲ್ಲೂ ಸಹ ಅಪಘಾತ ಆಗದೇ ಇರೋ ಹಾಗೆ ಖಂಡಿತ ನಾವು ನೋಡಬಹುದು. ಸರ್, ತಾವಾಗಲೇ ಕಂಪ್ನಿದು ಎಲ್ಲ ವಿಚಾರಣೆ ಹೇಳ್ಕೊತಾ ಬಂದಾಗ ಅಪಘಾತಗಳು ಸಂಭವಿಸೋದಕ್ಕೆ ಮುಂಚೆ ಮುನ್ನೆಚ್ಚರಿಕೆ ಹೇಳಿದ್ರಿ, ಅಪಘಾತ ಆದಮೇಲೆ ಏನಾಗುತ್ತೆ ಅಂತಕ್ಕಂಥ ಹೇಳ್ಕೊತಾ ಬಂದ್ರಿ. ಇತ್ತೀಚೆಗೆ ಒಂದು ಕಡೆ ಕಾರ್ಮಿಕರು ಸಾಕಷ್ಟು ಪ್ರೊಟೆಸ್ಟ್ ಮಾಡ್ತಾಯಿದ್ರು, ಅನೇಕ ಜನರ ಕೈ ಬೆರಳುಗಳು ಕಟ್ಟಾಗಿ ಹೋಗಿದೆ ಅಂತಕ್ಕಂಥದ್ದು, ಸರಿಯಾದ ಪರಿಹಾರ ಸಿಕ್ಕಿಲ್ಲ ಅಂತಕ್ಕಂಥದ್ದು. ಈ ದೃಷ್ಟಿ ನೋಡಿದಾಗ ಸೇಫ್ಟಿ ಮ್ಯಾನೇಜರ್ ಅವ್ರ ಕೆಲಸ ಅಲ್ಲಿ ಏನು ಗಮನ ಬರುತ್ತಾ ಅಂತಕ್ಕಂಥದ್ದು ಒಂದು. ಆಮೇಲೆ ಅವ್ರಿಗೆ ಪರಿಹಾರ ಸಿಗೋ ದೃಷ್ಟಿಯಿಂದ ಇನ್ವೆಸ್ಟಿಗೇಟ್ ಮಾಡ್ತೀರಾ, ಹೇಗೆ ಅದು? ಒಂದು ಇನ್ವೆಸ್ಟಿಗೇಷನ್ನು ಸಪ್ರೇಟ್ ಪಾರ್ಟು. ಪರಿಹಾರ ಕೇಳಿದ್ರೆ ಅದಕ್ಕೆ ಹೇಳ್ತೀನಿ. ಎಲ್ಲ ಕಾರ್ಮಿಕರನ್ನ ಒಂದು ಸ್ಕೀಮ್ ಇದೆ, ESI ಅಂತ, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತ ಹೇಳಿ. ಆ ಸ್ಕೀಮಲ್ಲಿ ಕವರ್ ಆಗಿರಬೇಕು. ಅದರಲ್ಲಿ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಗೆ ಗಾಯ ಆಯಿತು ಅಂತಂದರೆ, ಅಥವಾ ಏನಾದರೂ ಹಾಸ್ಪಿಟಲೈಸೇಷನ್ ಖರ್ಚಾಗಬೇಕು ಅಂತಂದರೆ, ಅವ್ನು ಪ್ರತಿ ತಿಂಗಳ ಸಂಬಳದಲ್ಲಿ ಅವನು ಒಂದು ಭಾಗ ಕೊಟ್ಟಿರ್ತಾನೆ, ಆ ಓನರ್ 2 ಭಾಗ ಕೊಟ್ಟಿರ್ತಾನೆ, 3 ಭಾಗ ESI ಹೋಗುತ್ತೆ, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಅಪಘಾತ ಆದಾಗ ಅವನಿಗೆ ಪರಿಹಾರ ಸಿಗುತ್ತೆ. ಆದರೆ ದುರದೃಷ್ಟವಶಾತ್ತು ಬಹಳ ಜನ ಕಾರ್ಮಿಕರಿಗೆ ESI ಕವರ್ ಆಗಿರಲ್ಲ. ESI ರೂಲ್ ಏನು ಹೇಳ್ತಪ್ಪ ಅಂದರೆ, ಯಾವ ವ್ಯಕ್ತಿಗೆ 15,000 ರೂಪಾಯಿಗಿಂತ ಸಂಬಳ ಕಡಿಮೆ ಇದೆ ಮಾಸಿಕ, ಅಂಥವ್ರನ್ನೆಲ್ಲ ESI ಕವರ್ ಮಾಡಬೇಕು, ಅಂಥವ್ರನ್ನೇ ಕೆಲಸಕ್ಕೆ ನೇಮಿಸ್ಕೊಳ್ಬೇಕು ಅಂತ ಇರುತ್ತೆ. ಆದರೂ ಸಹ ಈ ಹಳ್ಳಿಗಳಿಂದ ಕರ್ಕೊಂಬರ್ತಾರೆ, ESI ಇರೋದಿಲ್ಲ, ಅವು ಯಾವ ಪರಿಹಾರನೂ ಸಿಗೋದಿಲ್ಲ. ಅದು ಈ ಪರಿಹಾರದ ಪಾರ್ಟು. ಒಳ್ಳೆ ಕಂಪ್ನಿಗಳಾದರೆ ಅದಕ್ಕೇನು ಪರಿಹಾರ ಕೊಡಬೇಕು, ಅದು 15,000ಕ್ಕಿಂತ ಜಾಸ್ತಿ ಇದ್ದರೆ ಬೇರೆ ಬೇರೆ ಇನ್ಶೂರೆನ್ಸ್ ಕವರ್ ಮಾಡಿರ್ತಾರೆ. ವರ್ಕ್ಮನ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತಿದೆ, ಅದು ಗ್ರೂಪ್ ಇನ್ಶೂರೆನ್ಸ್ ಕವರ್ ಮಾಡಿರ್ತಾರೆ. ಆ ಸ್ಕೀಮ್ ಪ್ರಕಾರ ಅವ್ನಿಗೆ ಏನು ಬರಬೇಕು ಅದನ್ನು ಕೊಡ್ತಾರೆ. ಹಾಸ್ಪಿಟಲೈಸೇಷನ್ ವೆಚ್ಚನ ಕೊಡ್ತಾರೆ, ಸಾವಾದರೆ ಇಷ್ಟು ಲಕ್ಷ ಅಂತ ಏನು ಹೇಳುತ್ತೆ ಅದನ್ನು ಕೊಡ್ತಾರೆ. ಈ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರಲ್ಲ, ಅದು ಬಹಳ ಪ್ರಮುಖವಾದದ್ದು. ಯಾವುದೇ ಅಪಘಾತವಾಗಲಿ ಅಥವಾ ನಿಯರ್ ಮಿಸ್ ಅಂತ ಹೇಳ್ತೀವಿ. ನಿಯರ್ ಮಿಸ್ ಅಂದರೆ ಏನಪ್ಪ ಅಂದರೆ, ಬೈ ಚಾನ್ಸ್ ಫಾರ್ ಎಕ್ಸಾಂಪಲ್ಲು ನನಗೂ ಈಗ ಬಂದ ತಕ್ಷಣ ಹೆದರಿಕೆ ಆಯಿತು, ಇದು ನನ್ನ ತಲೆ ಮೇಲೆ ಬೀಳುತ್ತಾ ಅಂತ ಕೇಳಿದೆ. ಬಂದ ತಕ್ಷಣ, ಏನು ಸರ್ ಸೇಫ್ಟಿ ಅಷ್ಟೊಂದು ನೋಡ್ತೀರಾ ನೀವು ಅಂತ ಕೇಳಿದ್ರು. ನಾನು ಅಲ್ಲಾಡಿಸ್ ನೋಡಿದೆ, ಓ ಬೀಳಲ್ಲ ಅಂತ ಗೊತ್ತಾದ ಮೇಲೆ ಕೂತ್ಕೊಂಡಿದ್ದು ನಾನು. ಈ ಲೈಟ್ ಟ್ಯೂಬ್ಲೈಟ್ ನನ್ನ ಮೇಲೆ ಬೀಳುತ್ತಾ, ಅಷ್ಟೊಂದು ಹೆದರಿಕೆ ಅಂತಲ್ಲ. ನಮ್ಮ ಕಾಮಾಲೆ ರೋಗದವನಿಗೆ ಕಾಣೋದೆಲ್ಲ ಹಳದಿ ಇದ್ದಂಗೆ, ನನ್ನ ಕಾಣೋದೆಲ್ಲ ನನಗೆ ಅನ್ಸೇಫ್ ಇದೆಯಾ, ಕೇಬಲ್ ನೇತಾಡ್ತಾ ಇದೆ, ಅರ್ಥಿಂಗ್ ಇದೆಯಾ, ಈ ಟ್ಯೂಬ್ಲೈಟ್ ನನ್ನ ತಲೆ ಮೇಲೆ ಬೀಳುತ್ತಾ, ಅದೆಲ್ಲ ಯೋಚನೆ ಮಾಡ್ತೀನಿ. ಅದಕ್ಕೆ ನಿಯರ್ ಮಿಸ್ ಅಂತೀವಿ. ನನ್ನ ತಲೆ ಮೇಲೆ ಬೀಳಿದೇನೆ, ಪಕ್ಕದಲ್ಲಿ ಬಿದ್ರೂ ನನಗೇನಾಗಿಲ್ಲ ಬಿಡಪ್ಪ ಅಂತ ನಾವು ಕೇರ್ಲೆಸ್ ಮಾಡಲ್ಲ. ಯಾಕೆ ಬಿತ್ತು ಅದಕ್ಕೆ ಕಾರಣ ಕಂಡಿದ್ದೀವಿ. ಕೈ ಬೆರಳು ಕಟ್ಟಾಯಿತು, ಕಾರಣ ಕಂಡಿದ್ದೀವಿ. ಅಪಘಾತ ಆದರೆ ಒಂದೇ ಕಾರಣ ಇರುತ್ತೆ ಅಂತ ಹೇಳೋಕ್ಕಲ್ಲ, ಮಲ್ಟಿಪಲ್ ಕಾಸಸ್ ಅಂತ ಹೇಳ್ತಾರೆ. ಈ ಬಹುತೇಕ ಅಪಘಾತಗಳನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಮೇಜರ್ 2 ಕಾರಣಗಳು, ಅನ್ಸೇಫ್ ಆ್ಯಕ್ಟ್, ಅನ್ಸೇಫ್ ಕಂಡೀಷನ್ ಅಂತ ಹೇಳ್ತೀವಿ. ಅನ್ಸೇಫ್ ಆ್ಯಕ್ಟ್ ಅಂದರೆ ಮನುಷ್ಯ ಮಾಡೋ ತಪ್ಪುಗಳಿಂದ ಆಗ್ತಕ್ಕಂಥದ್ದು. ಏನು, ಟ್ರೈನಿಂಗ್ ಇಲ್ಲದೇ ಆಪರೇಟ್ ಮಾಡ್ತಕ್ಕಂಥದ್ದು, ಓವರ್ ಕಾನ್ಫಿಡೆನ್ಸ್, ನನಗೆ ಏನು ಆಗಲ್ಲ ಬಿಡು ಅಂತ ಮಾಡ್ತಕ್ಕಂಥದ್ದು, ಬಂಡತನ, ನೆಗ್ಲಿಜೆನ್ಸು, ಆಯ್ತಾ. ಆಮೇಲೆ ಇದು ಆಥರೈಸ್ ಅಲ್ಲ ಮಿಷಿನ್ ಆಪರೇಟ್ ಮಾಡೋಕ್ಕೆ, ಒಂದ್ಸರಿ ನೋಡ್ಬಿಡೋಣ ಅಂತ ಮಾಡೋದು. ಗಾರ್ಡ್ ಕೊಟ್ಟಿರ್ತಾರೆ, ಆ ಗಾರ್ಡ್ ತೆಗೆದು ಬಿಡೋದು. ಗಾರ್ಡೇ ಇಲ್ಲ ಅನ್ನೋ ಮಿಷಿನ್ಗೆ ಅಂದರೆ ಅನ್ಸೇಫ್ ಕಂಡೀಷನ್. ಇರೋ ಗಾರ್ಡ್ನ ತೆಗೆದುಬಿಟ್ಟ ಅಂತಂದರೆ ಅನ್ಸೇಫ್ ಆ್ಯಕ್ಟ್ ಆಗುತ್ತೆ. ಆಮೇಲೆ ನಾವು ಹೆಲ್ಮೆಟ್ಟು, ಕನ್ನಡಕ, ರೆಸ್ಪಿರೇಟ್ರು, ಗ್ಲೌಸು, ಶೂ ಎಲ್ಲ ಕೊಟ್ಟಿರ್ತಾರೆ, ಹಾಕಲ್ಲ. ಆ ಕಾರಣನೂ ಇರುತ್ತೆ. ಎಲ್ಲ ವಿಶ್ಲೇಷಣೆ ಮಾಡಿದಾಗ ಯಾವುದು ಮೂಲ ಕಾರಣ ಅಂತ ಹೇಳಿ ನಾವು ಅದಕ್ಕೆ ರೂಟ್ ಕಾಸ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಮಲ್ಟಿಪಲ್ ಕಾಸ್ ಇರ್ಬೋದು, ಯಾವುದು ಮೂಲ ಕಾರಣ ಕಂಡುಹಿಡಿದು ಆ ಮೂಲ ಕಾರಣ ಅದಕ್ಕೆ ಅಪಘಾತಗಳಾಗದೇ ಇರೋಂಗೆ ಅದಕ್ಕೆ ಎಚ್ಚರಿಕೆ ತೊಗೊಂಡ್ಬಿಟ್ರೆ ಇನ್ಯಾವುದೇ ಅಪಘಾತಗಳಾಗೋದಿಲ್ಲ. ಹೀಗಾಗಿ ಪ್ರತಿಯೊಂದು ಅಪಘಾತಗಳಾಗಲಿ ಆಗದೇ ಇರಲಿ, ಇದು ನಿಯರ್ ಮಿಸ್ ಅಂತ ಏನು ಹೇಳಿದೆ, ಎಲ್ಲ ಇನ್ಸಿಡೆಂಟ್ಸ್ನ ನಾವು ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೆ ಮೂಲ ಕಾರಣ ಕಂಡುಹಿಡಿದು ಮುಂದಕ್ಕೆ ಆಗದೇ ಇರೋ ಹಾಗೆ ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನಾವು ಸಲಹೆ ಕೊಡ್ತೀವಿ. ನಾವು ತಾಂತ್ರಿಕದಲ್ಲಿ ಪರಿಣಿತಿರೋದ್ರಿಂದ ಆ ಸಲಹೆನ ಅವ್ರು ಸ್ವೀಕರಿಸಬೇಕು ಮತ್ತು ಇಂಪ್ಲಿಮೆಂಟ್ ಮಾಡಬೇಕು. ಸರ್, ಎಲ್ಲ ಸೇಫ್ಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾ ಇದ್ದರೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಸೇಫ್ಟಿಯನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಆದಂಥ ಬೇರೆ ಬೇರೆ ರೀತಿಯ ಸೇಫ್ಟಿಗಳನ್ನು ಅನುಸರಿಸಬೇಕಾಗುತ್ತೆ. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಸೇಫ್ಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವ್ರು ನಂಬ್ಕೊಂಡಿರ್ತಕ್ಕಂಥ ಸೇಫ್ಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ.
ಸಾಫ್ಟ್ವೇರ್ ಇಂಜಿನಿಯರ್ಗಳ ಸೇಫ್ಟಿ ಬಗ್ಗೆ ಏನು ಹೇಳ್ತೀರಿ ನೀವು? ಈ ಸಾಫ್ಟ್ವೇರ್ ಇಂಜಿನಿಯರ್ ಬೇರೆಯವ್ರ ಕಣ್ಣಿಗೆ ನೋಡಪ್ಪ ಸಾಫ್ಟ್ವೇರ್ ಇಂಜಿನಿಯರ್ 1 ಲಕ್ಷ ತಗೋತಾನೆ ಅಂತ ಆಸೆ ಇರುತ್ತೆ. ಆದರೆ ಅವನಿಗೆ ಒಂದು ಕಷ್ಟಗಳಿರುತ್ತೆ. 10 ಗಂಟೆ 12 ಗಂಟೆ ಕೆಲಸ ಮಾಡಬೇಕು. ಕಂಪ್ಯೂಟರ್ ಮುಂದೆ ಒಂದೇ ಸಮಯ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ನಿಗೆ ಬೇರೆ ಬೇರೆ ಏಲ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಎಷ್ಟೋ ಜನ ಏನು ಮಾಡ್ತಾರೆ, ಗಂಟೆ ಕೆಲಸ ಮಾಡ್ತಿರ್ಬೇಕಾದ್ರೆ ಕಣ್ಣು ಮಿಡಿಸಲ್ಲ, ಹಂಗೇ ಮಾಡ್ತಾ ಇರ್ತಾರೆ. ಆಗ ಕಣ್ಣಲ್ಲಿ ಇರ್ತಕ್ಕಂಥ ನೀರು ಏನಾಗುತ್ತೆ ಡ್ರೈ ಆಗಿಬಿಟ್ಟು ದೃಷ್ಟಿ ತೊಂದರೆ ಆಗುತ್ತೆ ಅವನಿಗೆ. ಅದಕ್ಕೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತೀವಿ. ಇನ್ನು ಕೆಲವರು ಒಂದೇ ಪೋಸ್ಟರ್ ಕೂತು ಭಂಗಿ ರಾಂಗ್ ಪೋಸ್ಟರ್ ಕೂತ್ಕೋತಾರೆ. ಅವ್ರಿಗೆ ಗೊತ್ತಿಲ್ಲದಂಗೆ ಬಾಡಿ ಈ ಥರನೋ ಹೀಗೋ ಬೆಂಡಾಗಿರುತ್ತೆ, ಆಗ ಕಂಫರ್ಟ್ ಅನ್ಸುತ್ತೆ, ಅದೇ ಕಂಫರ್ಟ್ ಅಂತ ಇರುತ್ತೆ. ಆದರೆ 1 ವರ್ಷ 2 ವರ್ಷದಲ್ಲಿ ಗೊತ್ತಾಗಲ್ಲ. 2-3 ವರ್ಷ ಆದಮೇಲೆ ಅವ್ನ ಬಾಡಿ ಪೋಸ್ಚರಿಂಗ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಾಫ್ಟ್ವೇರ್ ಇಂಜಿನಿಯರ್ ಏನು ಮಾಡಬೇಕಪ್ಪ ಅಂತಂದರೆ ಅವ್ರು ಕೂತ್ಕೊಂಡಾಗ ಅವ್ರ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಹೈಟ್ನ. ಯಾಕಂದ್ರೆ ಒಬ್ಬ ಉದ್ದದ ವ್ಯಕ್ತಿ ಇರ್ತಾನೆ, ಒಬ್ಬ ಕೊಳ್ಳಿಕ್ಕಿರೋ ವ್ಯಕ್ತಿ ಇರ್ತಾನೆ. ಆ ಚೇರು ಅವ್ನಿಗೆ ಸೆಟ್ ಆಗದೆ ಇರ್ಬೋದು. ಅದಕ್ಕೆ ಮೋಸ್ಟ್ ಆಫ್ ದಿ ಕಂಪ್ನಿಗಳಲ್ಲಿ ಈ ಚೇರ್ ಅಂತ ಏನು ಕೊಟ್ಟಿರ್ತಾರೆ ಅದಕ್ಕೆ ಎರ್ಗೊನಾಮಿಕ್ಸ್ ಅಂತ ಹೇಳ್ತಾರೆ. ಎರ್ಗೊನಾಮಿಕಲಿ ಡಿಸೈನ್ ಚೇರ್ಸ್ ಅಂತ ಹೇಳ್ತಾರೆ. ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು, ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ ಮಾಡ್ಕೋಬೋದು. ಕೆಲವು ಬಗ್ಬಿಟ್ಟು ಹಿಂಗೆ ಕೆಲಸ ಮಾಡ್ತಾ ಇರ್ತಾರೆ. ಬಗ್ಬಿಟ್ಟು ಕೆಲಸ ಮಾಡಿದಾಗ ಬ್ಯಾಕ್ ಸಪೋರ್ಟ್ ಇಲ್ಲದೆ ಇದ್ದರೆ ಎಷ್ಟೋ ವರ್ಷ ಆದಮೇಲೆ ಬ್ಯಾಕ್ ಪೇನ್ ಆಗುತ್ತೆ. ಯಾವಾಗಲೂ ಅವ್ನು ಸರಿಯಾಗಿ ಕೂತ್ಕೋಬೇಕು. ನ್ಯೂಟ್ರಲ್ ಪೋಸ್ಚರ್ ಅಂತ ಹೇಳ್ತಾರೆ. ಶೋಲ್ಡರು, ತಲೆ, ಕಣ್ಣು ನೇರವಾಗಿರಬೇಕು. ಆಮೇಲೆ ಕೈ ಯಾವಾಗಲೂ ಚೇರಿ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದರೆ ಕೈ ಹಿಂಗೂ ಬೆಂಡಾಗಬಾರ್ದು, ಆಲ್ಮೋಸ್ಟ್ ಗ್ರೌಂಡಿಗೆ ಪ್ಯಾರಲ್ ಆಗಿರಬೇಕು. ಹೈಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಕಣ್ಣಿಗೆ ಗ್ಲೇರ್ ಆಗ್ತಾ ಇದ್ದರೆ ಒಂದು ಕರ್ಟನ್ ಹಾಕ್ಬೋದಾ. ಆಮೇಲೆ ದೂರನೂ ಇಂಪಾರ್ಟೆಂಟು. ಎಷ್ಟು ದೂರದ ತನಕ ನಾವು ಕಂಪ್ಯೂಟರ್ ಇಟ್ಕೊಂಡು ನೋಡ್ತೀವಿ. ಕೆಲವು ತುಂಬ ದೂರ ಇಟ್ಕೊಂಡು ಮಾಡ್ತಾ ಇರ್ತಾರೆ, ಕೆಲವು ತುಂಬ ಹತ್ತಿರ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಎರಡೂ ತಪ್ಪು. ನಾವೇನು ಹೇಳ್ತೀವಪ್ಪ ಅಂದರೆ ಸೇಫ್ಟಿಯವರು ಎರ್ಗೊನಾಮಿಕ್ಸ್ ಅಂತ ಹೇಳ್ತೀವಿ. ಚೇರ್ ಮೇಲೆ ಕೂತ್ಕೊಂಡು ಬ್ಯಾಕ್ ರೆಸ್ಟ್ ಮಾಡಿದಾಗ, ಕೈ ಮುಂದೆ ಮಾಡಿದಾಗ 1 ಆರ್ಮ್ ಡಿಸ್ಟೆನ್ಸ್ ಅಂತೀವಿ, ಅಷ್ಟು ದೂರದಲ್ಲಿ ಮಾನಿಟರ್ ಇರಬೇಕು. ಹೈಟು ಅಷ್ಟೇ, ತುಂಬ ಮೇಲೂ ಇರಬಾರ್ದು, ತುಂಬ ಕೆಳಗೂ ಇರಬಾರ್ದು, ಹಿಂಗೂ ನೋಡಬಾರ್ದು. ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ಅಂತಂದರೆ ಈ ಕಣ್ಣು ನೇರಕ್ಕೆ ಮಾನಿಟರ್ ಇರಬೇಕು ಅಥವಾ 15 ಡಿಗ್ರಿ ಕೆಳಗಿರಬೇಕು. ಹೀಗೆ ಮಾಡೋದ್ರಿಂದ ಕಂಫರ್ಟ್ ಆಗಿರುತ್ತೆ. ಇಲ್ಲಾಂದರೆ ಲಾಂಗ್ ರನ್ನಲ್ಲಿ ಬೇರೆ ಬೇರೆ ಏಲ್ಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮೌಸ್ ಕೆಲಸ ಮಾಡಿ ಪ್ರೆಸ್ ಮಾಡಿ ಈ ಜಾಗ ಪ್ರೆಸ್ ಆಗುತ್ತೆ, ತುಂಬ ನೋವುತ್ತೆ. ಅದಕ್ಕೆ ನಾವು ಕಾರ್ಪೆಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದೇ ಥರ ಕೂತು ಕೈ ಹಿಂಗೆ ಬೆಂಡಾಗಿರುತ್ತೆ, ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ. ಇದರ ಡಾಕ್ಟರ್ಗಳಿಗೆ ದುಡ್ಡು ಮಾಡೋಕ್ಕೆ ಒಂದು ಅವಕಾಶ. ಹೊಸ ಹೆಸರು ಹೇಳ್ತಾರೆ. ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ ಅಂತಾರೆ, ಆಯ್ತಾ, ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಅಂತಾರೆ, ಟೆನ್ನಿಸ್ ಎಲ್ಬೋ ಅಂತಾರೆ, ಕಾರ್ಪೆಲ್ ಟನಲ್ ಸಿಂಡ್ರೋಮ್ ಅಂತಾರೆ. ಜಾಬ್ ಸೇಫ್ಟಿ ಆಗುತ್ತೆ, ಅವ್ರ ದುಡ್ಡು ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಅವಕಾಶ ಆಗದೇ ಇರೋ ಹಾಗೆ ನಮ್ಮ ಕೂತಿರ್ತಕ್ಕಂಥ ಸೀಟ್ಗಳಾಗಲಿ, ಚೇರ್ಗಳಾಗಲಿ, ಟೇಬಲ್ ಆಗಲಿ ನಮ್ಮ ಅನುಕೂಲ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಆ ಪ್ರಾಬ್ಲಮ್ ಬರದೇ ನೋಡ್ಕೋಬೇಕು. ಇಷ್ಟರ ಮೇಲೆ ತುಂಬ ಅವರ್ಸ್ ಕೆಲಸ ಮಾಡ್ತಿದ್ದಾಗ ಎವ್ರಿ 1 hour ಒಂದು 5 minutes ಬ್ರೇಕ್ ತೊಗೊಳ್ಳಿ. ಕೂತ್ ಜಾಗದಲ್ಲಿ ಅಥವಾ ನಿಂತ ಜಾಗದಲ್ಲಿ ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸ್, ಯಾಕಂದ್ರೆ ನಮ್ನೆಸ್ ಬಂದ್ಬಿಡುತ್ತೆ. ಒಂದೇ ಸಮಯ ಕಾಲು ಕೂತು ಜವ್ ಹಿಡಿಯುತ್ತೆ. ಅಂಥ ಸಂದರ್ಭದಲ್ಲಿ ಕೈ ಕಾಲು ಆಡಿಸೋದಾಗಲಿ, ನೆಕ್ ಮೂವ್ಮೆಂಟ್ ಆಗಲಿ, ಬಾಡಿ ಮೂವ್ಮೆಂಟ್ ಆಗಲಿ ಮಾಡೋದ್ರಿಂದ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಈ ಸಿಂಡ್ರೋಮ್ಸ್ ಏನು ಹೇಳಿದೆ ಅದನ್ನು ಅವರು ಅನುಭವಿಸೋದಿಲ್ಲ. ಸರ್, ತಾವೆಲ್ಲ ಸೇಫ್ಟಿಗಳನ್ನು ವಿವರಿಸ್ಕೊತಾ ಬಂದ್ರಿ. ಆದರೆ ಒಂದು ಕಡೆ ಸಹಜವಾಗಿ ನಾವು ನಮ್ಮ ದೇಶದೊಳಗೆ ಯೋಚನೆ ಮಾಡ್ತಕ್ಕಂಥ ದೇವ್ರು ನಂಬೋದು ನಾವು ಜಾಸ್ತಿ. ಅಯ್ಯೋ ನಮ್ಮ ಹಣೆ ಬರ ಬಿಡ, ಹಿಂಗೆ ಆಗಬೇಕು ಅಂತ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತೀವಿ. ದೇವ್ರ ಮೇಲೆ ಭಾರ ಹಾಕ್ತೀವಿ. ಎಲಿಮೆಂಟ್ ಹಾಕೊಳ್ಳೋದ್ರಲ್ಲೂ ಹೋಗ್ತೀವಿ. ಮನೆಯೊಳಗೆ LPG ಯಾವುದೇ ಇರ್ಬೋದು, ಯಾವುದೇ ವಿಚಾರಕ್ಕೆ ಹೋದ್ರೆ ಅಯ್ಯೋ ನನ್ನ ಹಣೆಯಲ್ಲಿ ಬರ್ದಂಗೆ ಆಗತ್ತೆ, ಏನು ತಪ್ಸೋಕ್ಕಾಗತ್ತಾ ಅಂತ ಹೇಳ್ತೀವಿ. ನೀವು ನೋಡಿದ್ರೆ ದೇವ್ರು ನಂಬಲ್ಲ ಅಂದರೆ ಆ ವಿಚಾರಕ್ಕೆ, ಸುರಕ್ಷಾ ವಿಚಾರಕ್ಕೆ ನಂಬಲ್ಲ ಅಂತೇಳಿ ಅಂತ. ಯಾಕೆ ಸರ್ ದೇವ್ರ ಇಟ್ಟಂಗೆ ಆಗತ್ತೆ ಅಂತ ಯಾಕೆ ಹೋಗಬಾರ್ದು? ಆಗಲೇ ಹೇಳಿದಾಗೆ ದೇವ್ರು ಹಣೆ ಬರ ಬರ್ದಿಲ್ಲ, ನೀನು ಸಾಯಿ ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯಿ ಅಂತ ಬರ್ದಿಲ್ಲ. ಆಗಲೇ ಹೇಳಿದಾಗೆ ಯಾವುದೇ ಅಪಘಾತಕ್ಕೆ 2 ಕಾರಣ, ಅನ್ಸೇಫ್ ಆ್ಯಕ್ಟ್ ಇಲ್ಲ ಅನ್ಸೇಫ್ ಕಂಡೀಷನ್. ಅದು ತೆಗೆದಾಗ ದೇವರು ಮೆಚ್ತಾನೆ, ನಿಮಗೆ ಜಾಸ್ತಿ ಆಯುಷ್ ಕೊಡ್ತಾನೆ. ಅನ್ಸೇಫ್ ಆ್ಯಕ್ಟ್ ಅನ್ಸೇಫ್ ಕಂಡೀಷನ್ ಅಂದರೆ ಮೇನ್ ಇಲ್ಲಿ ಕಾರಣಗಳು. ಅದಕ್ಕೋಸ್ಕರ ಈ ವಿಷಯದಲ್ಲಿ ನಾನು ಹೇಳಿದ ದೇವರು ನಂಬಲ್ಲ ಅಂತ, ಅದು ನಾವು ಸೇಫಾಗಿ ಫಾಲೋ ಮಾಡಬೇಕು, ಅದನ್ನು ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸರ್, ಈ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ದೊಡ್ಡ ಆಗ್ತಾ ಕಲಿತಕ್ಕಂಥ ಪ್ರಶ್ನೆ ಬೇರೆ. ಸೊ ಇದನ್ನು ಅಟ್ಲೀಸ್ಟ್ ಶಾಲಾ ಜೀವನದಲ್ಲೇ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ತುಂಬ ಅನುಕೂಲ ಅಂತ ಅನ್ಸುತ್ತಲ್ಲ. ಯಾಕಂದರೆ ಮುಂದೆ ಈಗ ನೋಡಿ, ಈಗ ನೀವು ನಮಗೆ ಹೇಳಕ್ಕೆ ಹೋದಾಗ ನಾವು ಅದೇನು ಹೇಳ್ತಾರಲ್ಲ, ದೊಡ್ಡವರಾದ್ಮೇಲೆ ಕಲಿಯೋದು ತುಂಬಾ ಕಷ್ಟ. ಈಗ ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ಹೆಲ್ಮೆಟ್ ಹಾಕೊಂಡು ಕಡ್ಡಾಯವಾಗಿ ಹಾಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ನಮ್ಗಳು ಸೇರಿದಂತೆ. ಇಂಥ ಸಮಯ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಹೋದರೆ, ಒಂದು ಪಠ್ಯಕ್ರಮದಲ್ಲಿ ಅದನ್ನು ಅಳವಡಿಸ್ಕೊತಾ ಹೋದರೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಲ್ವ? ತುಂಬ ಒಳ್ಳೆಯ ವಿಷಯ ಹೇಳಿದ್ರಿ. ಎಷ್ಟೋ ಮಕ್ಕಳಿರಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು 4 ವರ್ಷ BE ಮಾಡ್ಕೊಂಡು ಬರ್ತಾರೆ ಕಾರ್ಖಾನೆಗೆ, ಅವ್ರ ಸೇಫ್ಟಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಒಂದೊಂದು ಸಬ್ಜೆಕ್ಟು ಇಲ್ಲ, ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ಒಂದು ಸಬ್ಜೆಕ್ಟ್ ಇರಲಿ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇಫ್ಟಿ ಬಗ್ಗೆ ಗೊತ್ತಿಲ್ಲ. ಹೀಗಾಗಿ ನಾವು ವಾಲಂಟಿಯರ್ ಆಗಿ ಕೆಲವು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬಿಟ್ಟು ಕೆಮಿಕಲ್ ಸೇಫ್ಟಿ ಆಗಲಿ, ಎಲೆಕ್ಟ್ರಿಕಲ್ ಸೇಫ್ಟಿ ಆಗಲಿ, ಬೇರೆ ಬೇರೆ ಪಾಠಗಳು ಮಾಡಿದ್ದೀವಿ ನಾವು. ಮತ್ತು ಶಾಲಾ ಮಕ್ಕಳಿಗೂ ಬೇಕು. ಈ ನಡುವೆ ಸ್ವಲ್ಪ ರಸ್ತೆ ದಾಟೋದ್ರ ಬಗ್ಗೆ ಅಷ್ಟು ಕೆಲವು ಮಾತು ಹೇಳ್ತಾ ಇದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಅಕ್ಕನ ಮೊಮ್ಮಗಳು ಅಮೇರಿಕೆಯಿಂದ ಬಂದಿದ್ದಾಳೆ. ಈಗ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ಲು. ಅವನಿಗೆ ಬರೀ 5 ವರ್ಷ. ಅವನಿಗೆ ಆಗ್ಲೇ ಅವ್ರ ಸ್ಕೂಲಲ್ಲಿ ಫೈರ್ ಆದರೆ ಏನು ಮಾಡಬೇಕು, ಡಿಟೆಕ್ಟ್ ಸೈರನ್ ಆದರೆ ಏನು ಮಾಡಬೇಕು, ಬೆಂಕಿ ಸ್ಟಾಪ್ ಡ್ರಾಪ್ ರೋಲ್ ಅಂತ ಹೇಳ್ಕೊಟ್ಟಿದ್ದಾರಂತೆ. ಇನ್ನೊಬ್ಬ ಅವಳ ಅಕ್ಕ ಇದ್ದಾಳೆ, ಅವ್ರು 6 ವರ್ಷ, ಮಾಮ ಒಂದು ರೌಂಡ್ ಕರ್ಕೊಂಡು ಹೋಗೋ ಕಾರ್ಲಿ ಅಂತಂದ್ಲು.
ಹಿಂದೆ ಕೂತ್ಕೊಂಡ್ಳು ಸೀಟ್ ಬೆಲ್ಟ್ ಎಲ್ಲಿಂದ ಹುಡುಕ್ತಾಳೆ, ಹಿಂದೆ ಕೂತವಳು 6 ವರ್ಷದ ಮಗು ಸೀಟ್ ಬೆಲ್ಟ್ ಎಲ್ಲಿಂದ ಹುಡುಕ್ತಾಳೆ. ಅಷ್ಟರ ಮಟ್ಟಿಗೆ ಅಮೆರಿಕಾದಲ್ಲಿ ಅವೇರ್ನೆಸ್ ಇದೆ. ನಮ್ಗೆ ಯಾಕಿಲ್ಲ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಹೇಳ್ತಾ ಇದ್ದೀವಿ, ನಮ್ಮ ಒಂದು ಫೋರಮ್ ಇದೆ, ನಮ್ಮದು ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಅಂತ ಹೇಳಿ ಬಾಂಬೆನಲ್ಲೂ ಇದೆ ಮತ್ತು ಕರ್ನಾಟಕ ಚಾಪ್ಟರ್ ಅಂತಲೂ ಇದೆ. ಆ ಕಂಪ್ನಿ ಮೂಲಕ, ಆ ಸಂಸ್ಥೆ ಮೂಲಕ ಆಗಲಿ ಅಥವಾ ನಮ್ಮದೇ ಒಂದು ಸೇಫ್ಟಿ ಆಫೀಸರ್ಸ್ದೇ ಒಂದು ಫೋರಮ್ ಮೂಲಕ ಶಾಲಾ ಕಾಲೇಜಿಗೆ ಹೋಗಿ ನಾವು ಸೇಫ್ಟಿ ಬಗ್ಗೆ, ಸುರಕ್ಷತೆ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ. ಆ ಪಠ್ಯಕ್ರಮದಲ್ಲಿ ಅಳವಡಿಸಲಿ ಅಂತ ನಿಮ್ಮ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತೊಗೊಂಬನ್ನಿ ಅಂತ ನಾನು ಕೇಳ್ಕೊತೀನಿ. ಸರ್, ಖಂಡಿತ ಇಷ್ಟೊತ್ತು 1 ಗಂಟೆಗಳ ಕಾಲ ನಮ್ಮ ಸೇಫ್ಟಿ, ಸಮಾಜದ ಸೇಫ್ಟಿ, ಕಾರ್ಖಾನೆಗಳ ಸೇಫ್ಟಿ, ಮನೆಯ ಸೇಫ್ಟಿ, ಎಲ್ಲ ಸೇಫ್ಟಿಗಳ ವಿಚಾರನೂ ಕೂಡ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಿ. ನಿಮಗೆ ಇಂಚಿನ ಟಿವಿಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ನನಗೂ 1 ಗಂಟೆ ಹೋಗಿದೆ ಗೊತ್ತಾಗಿಲ್ಲ. ಇನ್ನು ಹೇಳೋಕ್ಕೆ ಬಹಳ ವಿಷಯಗಳಿದೆ. ಇನ್ನೊಂದು ಅವಕಾಶ ಕೊಟ್ಟರೆ ಖಂಡಿತ ಇನ್ನು ಹೆಚ್ಚಿನ ವಿಷಯ ತಿಳಿಸ್ಕೊಡ್ತೀನಿ ಅಂತ ಹೇಳಿ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ, ಸೇಫ್ಟಿ ಬಗ್ಗೆ ಶೇಷಾದ್ರಿ ಶೇಖರ್ ಅವರು ಪೂರ್ಣ ವಿವರವನ್ನು ಕೊಟ್ಟರು. ಬಹುಶಃ ನೀವೆಲ್ಲರೂ ಇದನ್ನು ಕೇಳಿದರೆ ತಕ್ಷಣ ನಿಮ್ಮ ಮನೆಗಳಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತೀರಿ ಅಂತ ಭಾವಿಸ್ಕೊಂಡಿದ್ದೇವೆ. ಮನೆ ಆಗ್ಬೋದು, ರಸ್ತೆ ಆಗ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ಬೋದು, ಯಾವ ರೀತಿ ನಮ್ಮ ಸೇಫ್ಟಿಯನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ವಿವರಿಸಿದ್ದಾರೆ. ನಾವೆಲ್ಲರೂ ಇದನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಸೇಫ್ಟಿ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖ ಒಂದು ಭಾಗವಾಗಬೇಕು ಅಂತಕ್ಕಂಥದ್ದು ನಮಗೇನು ವಿವರವನ್ನು ಕೊಟ್ಟಿದ್ದಾರೆ ಅತ್ಯಂತ ಪ್ರಮುಖವಾಗಿದೆ. ಹಾಗೆಯೇ ಮತ್ತೆ ಶನಿವಾರ ಇನ್ನೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.